Hi dear students, welcome to Abhyan's online physics class. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮಾಡೆಲ್ ಪೇಪರ್ 2 ಗೆ ಆನ್ಸರ್ಸ್ detailed answers discuss ಮಾಡೋಣ. So without wasting the time, let us start the model paper 2 2024-25. So answer ಮಾಡ್ತಾ ಹೋಗೋಣ. Part A, pick the correct answer. As you know the question paper pattern, 15 questions ಇರುತ್ತೆ. Each carries 1 marks. MCQs ಅಷ್ಟನ್ನು ಆನ್ಸರ್ ಮಾಡಬೇಕು. ಫಸ್ಟ್ ಒನ್ ಏನು ಹೇಳುತ್ತೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್ ಈಸ್ ಇನ್ ಏರ್ is equal to 1 by epsilon naught times the total charge enclosed by that surface ಅಂತ. This is the statement of ಅಬ್ಬಾ ಭಯಂಕರ ಈಸಿ ಇದೆ. ಇದು ಯಾವ್ದು ಸ್ಟೇಟ್ಮೆಂಟ್ ಅಂದ್ರೆ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್. ನೆಕ್ಸ್ಟ್, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಪಾಯಿಂಟ್ ಚಾರ್ಜ್ at a distance r is ಅಂತ. What is the electric potential due to point charge? 1 by 4 pi epsilon naught q by r. Definitely ಇಲ್ಲಿ ನೆಗೆಟಿವ್ ಇದ್ರೆ ನೆಗೆಟಿವ್ ಹಾಕೋಬೇಕು, ಪಾಸಿಟಿವ್ ಇದ್ರೆ ಪಾಸಿಟಿವ್ ಹಾಕೋಬೇಕು. ಹಾಗಾಗಿ ಏನ್ ಬರುತ್ತೆ, -1/4 pi epsilon naught ಬರುತ್ತೆ. ಸೊ ಅವ್ರೇನ್ ಕೇಳಿದಾರೆ, ಪೊಟೆನ್ಷಿಯಲ್ ಪಾಸಿಟಿವ್ ನೆಗೆಟಿವ್ ಅಂತ ಕೇಳಿದಾರೆ. ಡೆಫಿನೆಟ್ಲಿ ನೆಗೆಟಿವ್ ಇರುತ್ತೆ, ಅಂದ್ರೆ ಸಿ ಮತ್ತೆ ಡಿ ಆಪ್ಷನ್. ಮತ್ತೆ ಹೌ ಇಟ್ ವೇರೀಸ್ ವಿತ್ ಡಿಸ್ಟೆನ್ಸ್, ಡೆಫಿನೆಟ್ಲಿ V is inversely proportional to R. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಯಾವುದು, ನೆಗೆಟಿವ್ ಪೊಟೆನ್ಷಿಯಲ್ ಇರುತ್ತೆ ಮತ್ತೆ ಡಿಸ್ಟೆನ್ಸ್ ಜೊತೆಗೆ ಈ ತರ ವೇರಿ ಆಗುತ್ತೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಇರುತ್ತೆ. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಆಫ್ ದ ಫಾಲೋಯಿಂಗ್ ಅಂತ ಸ್ಟೇಟ್ಮೆಂಟ್. ರಾಂಗ್ ಸ್ಟೇಟ್ಮೆಂಟ್ ಹುಡುಕ್ಬೇಕು. ದ ಡ್ರಿಫ್ಟ್ ಸ್ಪೀಡ್ ಅಕ್ವೈರ್ಡ್ ಬೈ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಮೊಬಿಲಿಟಿ. ಡೆಫಿನೆಟ್ಲಿ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನಾವು ರಾಂಗ್ ಹುಡುಕಿ ಅದು ಆಪ್ಷನ್. ದ ಕಂಡಕ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೋ, ದಿಸ್ ಈಸ್ ರಾಂಗ್. ಕಂಡಕ್ಟಿವಿಟಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇವ್ರೇನಾಗುತ್ತೆ ಅಂತ ಕೊಟ್ಟಿದ್ದಾರೆ, ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಪ್ಷನ್. ಆಕ್ಚುಲಿ ನಾವು ಇದನ್ನ ಪಿಕ್ ಮಾಡಬೇಕು. ಬಿ ಆಪ್ಷನ್ ಇದಕ್ಕೆ ರೈಟ್ ಆಪ್. ನೆಕ್ಸ್ಟ್ ಏನಿದೆ, ಕಂಡಕ್ಟಿವಿಟಿ ಆಫ್ ಕಂಡಕ್ಟರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇದು ಕರೆಕ್ಟ್ ಇದೆ. Alloys are widely used in the construction of standard resistors. Of course, alloys are used in the construction of standard resistors. Wire bond resistors ಅಂತ ಇರ್ತಾವಲ್ಲ. ಸೊ ಇದು ಕರೆಕ್ಟ್. ಅಂದ್ರೆ ಈ ಆಪ್ಷನ್ಗೆ, ಥರ್ಡ್ ಕ್ವಶನ್ಗೆ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, physical quantities related to magnetism are listed in column 1 and dimensions are given in the column 2. Identify the correct answer ಅಂತ. Magnetic field ಗೆ ಡೈಮೆನ್ಷನ್ ಇದು ಬರುತ್ತೆ, mt -2 a -1 ಬರುತ್ತೆ. ಪರ್ಮಿಯಬಿಲಿಟಿಗೆ mlt -2 a -2 ಅಂಡ್ ಮ್ಯಾಗ್ನೆಟಿಕ್ ಮೂಮೆಂಟ್ಗೆ L2 a ಬರುತ್ತೆ. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಡೆಫಿನೆಟ್ಲಿ ಫೆರೋಮ್ಯಾಗ್ನೆಟಿಕ್ ಯಾವ್ದಿದ್ರಲ್ಲಿ, ಕಾಪರ್ ಇರಲ್ಲ, lead, calcium ಇರಲ್ಲ, ನಿಕ್ಕಲ್ ಇಸ್ ದ ಫೆರೋಮ್ಯಾಗ್ನೆಟಿಕ್ material. Next, the following are the statements related to self-inductance. First statement, self-inductance of a coil depends on the geometry and on the permeability of the medium inside it. Yes, because ಫಾರ್ಮುಲಾ ಏನ್ ಹೇಳುತ್ತೆ, ಮ್ಯೂ ನಾಟ್ ಇಂಟು ಎನ್ ಸ್ಕ್ವೇರ್ ಎ ಇಂಟು ಎಲ್. ಸೊ ಏರ್ ಮೀಡಿಯಂ ಇದ್ದಾಗ, ಅದರ್ ದೆನ್ ಏರ್ ಮೀಡಿಯಂ ಇದ್ದಾಗ ಕೋರ್ ವಿಲ್ ಬಿಕಮ್ ಮ್ಯೂ ಆರ್ ಇಂಟು ಮ್ಯೂ ನಾಟ್ ಎನ್ ಸ್ಕ್ವೇರ್ ಏರ್. ಸೊ ಜಿಯೋಮೆಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಪರ್ಮಿಯಬಿಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಎ ಮೆಜರ್ ಆಫ್ ಎಲೆಕ್ಟ್ರಿಕಲ್ ಇನರ್ಷಿಯಾ ಅಂಡ್ ಆಪೋಸಿಟ್ ದ ಚೇಂಜ್ ಇನ್ ದ ಕರೆಂಟ್. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಾಗಾದ್ರೆ ನಮ್ ಕರೆಕ್ಟ್ ಆಪ್ಷನ್ ಯಾವುದು, both the statements are correct. So this is the correct answer. Both the statements are correct. Next, question number 7. In a transformer NP and NS are the primary turns and secondary turns of respectively. The transformer is said to be step up ante. Step up ಇರಬೇಕಂದ್ರೆ ವೋಲ್ಟೇಜ್ ಜಾಸ್ತಿ ಆಗಬೇಕಂದ್ರೆ NS should be greater than NP or NP should be less than NS. Number of turns in the secondary should be greater than number of turns in the primary ಇರಬೇಕು. ಹಾಗಾದ್ರೆ ಆಪ್ಷನ್ ಯಾವುದು, NS is greater than NP or NP is less than NS. Next, expression for displacement current is ಅಂತ ಕೇಳಿದ್ರೆ ಜಸ್ಟ್ ಫಾರ್ಮುಲಾ ವಿ ನೀಡ್ ಟು ರೈಟ್. ಯಾವ್ದಿದೆ ಫಾರ್ಮುಲಾ ಇದ್ರಲ್ಲಿ ಕರೆಕ್ಟ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ಗೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ID is equal to epsilon naught into d5/dt. d5/dt ಸಬ್ಸ್ಕ್ರಿಪ್ಟ್ E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಅದು. ನೆಕ್ಸ್ಟ್, ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಟ್ರೂ ಫಾರ್ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಫ್ರಮ್ ದ
ಫಾಲೋಯಿಂಗ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ದೇ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದು ಅಂತ. ಇಟ್ಸ್ ಆಬ್ಜೆಕ್ಟಿವ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಗ್ರೇಟರ್ ಅಪರ್ಚರ್. ಯಾವುದು? ಇಟ್ಸ್ ಆಬ್ಜೆಕ್ಟಿವ್ ಈಸ್ ಎ ಕಾನ್ವೆಕ್ಸ್ ಲೆನ್ಸ್, ಇದೇನೋ ಕರೆಕ್ಟ್, ಬಟ್ ಗ್ರೇಟರ್ ಅಪರ್ಚರ್ ಇರುತ್ತಾ? ಆಬ್ಜೆಕ್ಟಿವ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ರಿ, ಇದು ಆಬ್ಜೆಕ್ಟಿವ್, ಇದು ಐ ಪೀಸ್ ಇರುತ್ತೆ. ಸೊ ಐ ಪೀಸ್ ನ ಅಪರ್ಚರ್ ಜಾಸ್ತಿ ಇರುತ್ತೆ, ಆಬ್ಜೆಕ್ಟಿವ್ ನ ಅಪರ್ಚರ್ ಕಡಿಮೆ ಇರುತ್ತೆ. ಆದ್ರೆ ಇದಲ್ಲ, ಐ ಪೀಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಸ್ಮಾಲ್ ಅಪರ್ಚರ್. ದಿಸ್ ಈಸ್ ಆಕ್ಚುಲಿ ಕರೆಕ್ಟ್. ನೆಕ್ಸ್ಟ್ ಐ ಪೀಸ್, ಸಾರಿ, ಇಟ್ಸ್ ಐ ಪೀಸ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್, ಇದು ಕರೆಕ್ಟ್, ಬಟ್ ಆಫ್ ಸ್ಮಾಲ್ ಅಪರ್ಚರ್ ಅಂತ. ನಾವು ಸ್ಮಾಲ್ ಅಪರ್ಚರ್ ಅಲ್ಲ, ಐ ಪೀಸ್ ಏನಿರುತ್ತೆ ಅಪರ್ಚರ್ ಜಾಸ್ತಿ ಇರುತ್ತೆ. ಸೊ ಇದು ಕೂಡ ರಾಂಗ್. ದ ಇಮೇಜ್ ಫಾರ್ಮಡ್ ಬೈ ದ ಆಬ್ಜೆಕ್ಟಿವ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಎಸ್, ಯಾಕೆಂದ್ರೆ ಇಲ್ಲಿಂದ ಇಮೇಜ್ ಈ ತರ ಬಂದಿರುತ್ತೆ. ಯಾವ್ದ್ರದ್ದು? ಆಬ್ಜೆಕ್ಟಿವ್ ನ ಇಮೇಜ್ ರಿಯಲ್ ಮತ್ತೆ ಇನ್ವರ್ಟೆಡ್ ಇರುತ್ತೆ. ದಿಸ್ ಈಸ್ ಕರೆಕ್ಟ್. ನೆಕ್ಸ್ಟ್, ಇಟ್ಸ್ ಐ ಪೀಸ್ ಪ್ರೊಡ್ಯೂಸಸ್ ಫೈನಲ್ ಇಮೇಜ್ ವಿಚ್ ಈಸ್ ವರ್ಚುವಲ್ ಅಂಡ್ ಡಿಮಿನಿಷ್ಡ್ ಅಲ್ಲ, ವರ್ಚುವಲ್ ಅಂಡ್ ಎನ್ಲಾರ್ಜ್. ಸೊ ಕರೆಕ್ಟ್ ಆಪ್ಷನ್ ಸಿ ಇದೆ. ನೆಕ್ಸ್ಟ್ ಕ್ವಶನ್, ಡಿಫ್ರಾಕ್ಷನ್ ಎಫೆಕ್ಟ್ ಎಕ್ಸಿಬಿಟೆಡ್ ಬೈ ಓನ್ಲಿ ಸೌಂಡ್ ವೇವ್ಸ್, ಓನ್ಲಿ ಲೈಟ್ ವೇವ್ಸ್, ಓನ್ಲಿ ಮ್ಯಾಟರ್ ವೇವ್ಸ್, ಆಲ್ ಟೈಪ್ಸ್ ಆಫ್ ವೇವ್ಸ್. ನೋಡ್ರಿ, ಡೈಫ್ರಾಕ್ಷನ್ ಫಿನಾಮಿನಾ ಎಲ್ಲಾ ಟೈಪ್ ಆಫ್ ವೇವ್ಸ್ ಅಲ್ಲೂ ಆಗುತ್ತೆ, ಪೋಲರೈಸೇಷನ್ ಮಾತ್ರ ಟ್ರಾನ್ಸ್ವರ್ಸ್ ವೇವ್ಸ್ ಅಲ್ಲಿ ಆಗುವಂಥದ್ದು. ಬಟ್ ಡೈಫ್ರಾಕ್ಷನ್ ಯಾವ ಮತ್ತೆ ಇಂಟರ್ಫಿಯರೆನ್ಸ್, ಆಲ್ ಟೈಪ್ಸ್ ಆಫ್ ವೇವ್ಸ್ ಕ್ಯಾನ್ ಎಕ್ಸಿಬಿಟ್ this phenomena, diffraction phenomena. Next question number 11, in photoelectric effect if only frequency of instant radiation is increased. ಅಂದ್ರೆ ಫ್ರೀಕ್ವೆನ್ಸಿ ಮಾತ್ರ ಜಾಸ್ತಿ ಮಾಡ್ತೀನಿ ಇನ್ಸ್ಟೆಂಟ್ ಲೈಟ್, ಹಾಗಾದ್ರೆ ಏನ್ ಚೇಂಜಸ್ ಆಗುತ್ತೆ? ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್ ಅಂತೆ. ನೋ, ಇಲ್ಲಿ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಫ್ರೀಕ್ವೆನ್ಸಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು, ಸಾರಿ, ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ. As the frequency increases, kinetic energy increases, it decreases ಅಂತ ಕೊಟ್ಟಿದ್ದಾರೆ. ರಾಂಗ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ಕ್ರೀಸಸ್, ದಿಸ್ ಈಸ್ ಕರೆಕ್ಟ್. ಯಾಕೆ ಅಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆದ್ರೆ ಸ್ಟಾಪಿಂಗ್ ವೋಲ್ಟೇಜ್ ಕೂಡ ಏನಾಗಬೇಕು? ಜಾಸ್ತಿ ಆಗಬೇಕು. ದಿಸ್ ಈಸ್ ಕರೆಕ್ಟ್. ಇನ್ನೇನು ಆಪ್ಷನ್ ಕೊಟ್ಟಿದ್ರೆ ಫೋಟೋ ಕರೆಂಟ್ ಇನ್ಕ್ರೀಸಸ್, ಫೋಟೋ ಕರೆಂಟ್ ಮೇಲೆ ಡಿಪೆಂಡೇ ಆಗಲ್ಲ, ಕರೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಡಿಕ್ರೀಸಸ್, ಇದು ಕೂಡ ರಾಂಗ್, ಇದು ಕೂಡ ರಾಂಗ್, ಇದು ಕೂಡ ರಾಂಗ್. ಸೊ stopping potential increases is the correct answer. Next, the impact parameter is minimum in alpha scattering experiment for the scattering angle of Earth. Impact parameter ಯಾವಾಗ ಕಡಿಮೆ ಇರುತ್ತೆ? What is impact parameter? ನ್ಯೂಕ್ಲಿಯಸ್ ಇಂದ ಅಲ್ಫಾ ಪಾರ್ಟಿಕಲ್ ಎಷ್ಟು ದೂರದಲ್ಲಿ ಹೋಗ್ತಾ ಇದೆ ಅಂತ. ದಿಸ್ ಈಸ್ ಅವರ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಮಿನಿಮಮ್ ಯಾವಾಗ ಇರುತ್ತೆ ನೋಡ್ರಿ, ದೂರದಲ್ಲಿ ಹೋಗ್ತಾ ಹೋಗ್ತಾ ಸ್ಕ್ಯಾಟ್ರಿಂಗ್ ಆಂಗಲ್ ಕಡಿಮೆ, ತುಂಬಾ ದೂರ ಇದ್ರೆ ಸ್ಕ್ಯಾಟ್ರಿಂಗ್ ಆಂಗಲ್ ಕಡಿಮೆ ಇರುತ್ತೆ, ತುಂಬಾ ಹತ್ರ ಬಂದಂಗೆ ಸ್ಕ್ಯಾಟ್ರಿಂಗ್ ಆಂಗಲ್ ಜಾಸ್ತಿ ಆಗುತ್ತೆ. ಇನ್ ದ ಡೈರೆಕ್ಷನ್ ಆಫ್ ನ್ಯೂಕ್ಲಿಯಸ್ ಬಂತಂದ್ರೆ ಏನಾಗುತ್ತೆ? ರಿವರ್ಸ್ ಹೊಡುತ್ತೆ. ಸ್ಕ್ಯಾಟ್ರಿಂಗ್ ಆಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಈ ಸ್ಕ್ಯಾಟ್ರಿಂಗ್ ಆಂಗಲ್ 180 ಡಿಗ್ರಿ ಇಂದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ವಿಲ್ ಬಿ ಆಲ್ಮೋಸ್ಟ್ 0. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ವಿಲ್ ಬಿ ಮಿನಿಮಮ್ ಇಫ್ ದ ಸ್ಕ್ಯಾಟ್ರಿಂಗ್ ಆಂಗಲ್ ಈಸ್ 180 ಡಿಗ್ರಿ. ಅಂದ್ರೆ ಇನ್ ದ ಡೈರೆಕ್ಷನ್ ಆಫ್ ನ್ಯೂಕ್ಲಿಯಸ್ ಬಂತಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ತುಂಬಾನೇ ಕಡಿಮೆ ಇರುತ್ತೆ, ಅವಾಗ ಸ್ಕ್ಯಾಟ್ರಿಂಗ್ ಆಂಗಲ್ 180 ಡಿಗ್ರಿ ಇರುತ್ತೆ. That's it. Next, the standing waves pattern of a matter waves associated with electron revolving in a stable orbit as shown in figure. The principal quantum number and radius of the orbits are respectively ಅಂತ ಕೇಳಿದ್ದಾರೆ. ಸೊ ಈ ಡಯಾಗ್ರಾಮ್ ಕೊಟ್ಟಾಗ ಇದರಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಿರುತ್ತೋ ಅದೇ ಅದರ ಆರ್ಬಿಟ್, ಎಷ್ಟನೇ ಆರ್ಬಿಟಲ್ ತಿರುಗ್ತಾ ಇದೆ ಅನ್ನೋದೇ ಅದರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇಲ್ಲೇನು ಗೊತ್ತಾಗುತ್ತೆ ಅಂದ್ರೆ ಎಷ್ಟು ನಂಬರ್ ಆಫ್ ಕಂಪ್ಲೀಟ್ ವೇವ್ಸ್ ಇದೆ ಅದು ಅದರ ಆರ್ಬಿಟ್ ನಂಬರ್ ಅನ್ನ ಹೇಳುತ್ತೆ. ನೋಡೋಣ, ಇಲ್ಲಿಂದ ಇಲ್ಲಿಗೆ 1 ವೇವ್, 2 ಕಂಪ್ಲೀಟ್ ವೇವ್, 3 and 4. ದೇರ್ ಆರ್ 4 ಕಂಪ್ಲೀಟ್ ವೇವ್ಸ್, ಹೆನ್ಸ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಈಸ್ 4. ನೆಕ್ಸ್ಟ್ ಇನ್ನೇನ್ ಕೇಳಿದಾರೆ? ರೇಡಿಯಸ್ ಅಂತ ಕೇಳಿದಾರೆ. ಸೊ ರೇಡಿಯಸ್ ಹೇಗೆ ರಿಲೇಟ್ ಮಾಡೋದು? ಫಾರ್ ದಟ್ ವಿ ಹ್ಯಾವ್ 2 pi r is equal to n lambda according to de Broglie hypothesis. So 2 pi r is equal to n ಎಷ್ಟಿದೆ? 4 into lambda. r ಏನಾಗುತ್ತೆ? 4 lambda by 2 pi which is equal to 2 lambda by pi. So radius 2 lambda pi pi ಇರಬೇಕು, principal quantum number 4 ಇರಬೇಕು. Answer is D. D option is correct. Next, in a radioactive decay which very high energy photons are emitted. Photons ಅಂತ ಕೇಳಿದರೆ photons are definitely electromagnetic waves, radiations. Alpha ಅಲ್ಲ, beta ಅಲ್ಲ, definitely it is gamma radiations are highly energetic photons. Next, when forward biased, question number 15, when forward biased applied to
ಪಿ ಎನ್ ಜಂಕ್ಷನ್ಗೆ ಫಾರ್ವರ್ಡ್ ಬಯಾಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ರೈಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್, ತಪ್ಪು. ರೆಡ್ಯೂಸಸ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ತಪ್ಪು. ಲೋಯರ್ಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್, ದಿಸ್ ಈಸ್ ಆಕ್ಚುಲಿ ಕರೆಕ್ಟ್. ಪೊಟೆನ್ಷಿಯಲ್ ಬ್ಯಾರಿಯರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಡಿಪ್ಲೀಷನ್ ರೀಜನ್ ಡಿಕ್ರೀಸ್ ಆಗುತ್ತೆ, ಪೊಟೆನ್ಷಿಯಲ್ ಬ್ಯಾರಿಯರ್ ಕಡಿಮೆ ಆಗುತ್ತೆ. ರೈಸಸ್ ದ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್, ನೋ, ಡಿಕ್ರೀಸಸ್ ದ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್. ಆಕ್ಚುಲಿ question number 15 is correct. Next, let us take this part. Fill in the blanks by choosing appropriate answer given in the bracket. All the questions should be answered here. So 5 into 1 mark which gives 5 marks question. ಇದು ಎಲ್ಲವನ್ನೂ ಆನ್ಸರ್ ಮಾಡಬೇಕು. ಬಟ್ ಆಪ್ಷನ್ ನಮಗೆ 6 ಕೊಟ್ಟಿರ್ತಾರೆ, 5 ಮಾತ್ರ ಪಿಕ್ ಮಾಡಬೇಕು. ಅದರಲ್ಲಿ 5 ಕರೆಕ್ಟ್ ಇರ್ತದೆ, ಇನ್ನೊಂದು ರಾಂಗ್ ಇರುತ್ತೆ. Now let us see the question number 16. The magnetic susceptibility is negative for ಅಂತ ಕೇಳ್ತಾರೆ. ಸಸೆಪ್ಟಿಬಿಲಿಟಿ ಯಾವುದಕ್ಕೆ ನೆಗೆಟಿವ್ ಇರುತ್ತೆ, ಮೆಟೀರಿಯಲ್ಸ್ ಯಾವುದು, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅಂತ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇದರಲ್ಲಿ ಡಯಾಮ್ಯಾಗ್ನೆಟಿಕ್ಗೆ ನೆಗೆಟಿವ್ ಇರುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ಗೆ ಪಾಸಿಟಿವ್ ಇರುತ್ತೆ. ಸೊ ಆಪ್ಷನ್ ಯಾವ್ದಿಲ್ಲಿ ಬರೀಬೇಕು, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ದ ಡಿವೈಸ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿ ಯಾವ್ದೋ ಒಂದು ಡಿವೈಸ್ ಇದೆ ನೋಡ್ರಿ, ಇದು ಒಂದೇ ಇರೋದು ಇಲ್ಲಿ ಡಿವೈಸ್. ಯಾವ್ದದು, AC generator that works on the principle of electromagnetic induction. Then question number 18. The power factor ಅಂತ cos phi, AC circuit containing pure resistor ಅಂತೆ. cos phi ಎಷ್ಟು ಇರುತ್ತೆ, power factor cos phi is equal to 1 ಇರುತ್ತೆ. answer is 1. ಇದೆಯಾ ಇಲ್ಲಿ, yes, it's there, 1. next, the light waves are dash in nature ಅಂತೆ. light waves are ನೋಡ್ರಿ ಯಾವ ನೇಚರ್ ಇದೆ, ಇಲ್ಲಿ ಈಸಿಯಾಗಿ ಸಿಕ್ಕೋಗುತ್ತೆ ನಮಗೆ. ದೇ ಆರ್ ಇನ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ದ ಚಾರ್ಜ್ ಆಫ್ ಫೋಟಾನ್ ಈಸ್ ಅಂತ ಕೇಳಿದ್ರೆ, ವಾಟ್ ಈಸ್ ದ ಚಾರ್ಜ್ ಆನ್ ಫೋಟಾನ್? ಡೆಫಿನೆಟ್ಲಿ ಚಾರ್ಜ್ ಆನ್ ಫೋಟಾನ್ ಈಸ್ 0. ಇಟ್ಸ್ ಅ ಚಾರ್ಜ್ಲೆಸ್, ಇಟ್ಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅದಕ್ಕೆ ಚಾರ್ಜು ಇರೋದಿಲ್ಲ, ಚಾರ್ಜ್ ಈಸ್ 0. ಹಾಗಾದ್ರೆ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಅನ್ನೋ ಆಪ್ಷನ್ ನಮಗೆಲ್ಲೂ ಯೂಸ್ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ಕ್ವಶನ್ ಪೇಪರ್ ಅಲ್ಲಿ. ಈ ಪರ್ಟಿಕ್ಯುಲರ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಈಸ್ ಯೂಸ್ಲೆಸ್. ಇಲ್ಲಿ ಕನ್ಫ್ಯೂಸಿಂಗ್ ಏನ್ ಕೊಡ್ತಾರೆ ಅಂದ್ರೆ 1ನೋ 0ನೋ ಪ್ಯಾರಾನೋ ಡಯಾನೋ ಈ ತರ ಕೊಡ್ತಾರೆ ನೋಡ್ರಿ. ಅದ್ರಲ್ಲಿ ನಾವು ಕರೆಕ್ಟ್ ಆಗಿ ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 21. ಪಾರ್ಟ್ ಬಿ ನ ಕ್ವಶನ್ಸ್, ಥರ್ಡ್ ಮೈನ್ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್. ಕ್ವಶನ್ ನಂಬರ್ 21. ದ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್, ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ 2 marks ಗೆ. ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ನೋಡಿ, ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಟೋಟಲ್ ಚಾರ್ಜ್ ಆನ್ ಎ ಬಾಡಿ ಈಸ್ ದ algebraic sum of the charges ಹೇಳ್ಬೇಕು. ಎಕ್ಸಾಂಪಲ್, so if a body contains plus 3 microcoulomb and plus let's take minus 5 microcoulomb, then the total charge is plus 3 microcoulomb minus 5 microcoulomb, which is minus 2 microcoulomb is the total charge on a body. Next question number 22. What is an equipotential surface? One question. What will be the shape of equipotential surfaces corresponds to a single point charge? 2 marks question, 2 answers ಬರೀಬೇಕು. ಫಸ್ಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ಡಿಫೈನ್ ಮಾಡ್ಕೊಳ್ಳಿ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ದ ಸರ್ಫೇಸಸ್ ಹ್ಯಾವಿಂಗ್ ಸೇಮ್ ಪೊಟೆನ್ಷಿಯಲ್ ಅಟ್ ಆಲ್ ಪಾಯಿಂಟ್ಸ್ ಕಾಲ್ಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸೆಕೆಂಡ್ ಸಬ್ ಕ್ವಶನ್, ಇದಕ್ಕೆ 1 mark ಸಿಗ್ತದೆ. ಸೆಕೆಂಡ್ ಸರ್ಫೇಸ್, ವಾಟ್ ವಿಲ್ ಬಿ ದ ಶೇಪ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎ ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ ನ ತಗೊಂಡು ಅದಕ್ಕೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನ ಶೇಪ್ ಹೇಗಿರುತ್ತೆ ಅಂತ ಕೇಳಿದ್ರೆ ಡ್ರಾ ಮಾಡಕ್ ಕೇಳಿಲ್ಲ, ಜಸ್ಟ್ ಮೆನ್ಷನ್ ಮಾಡಬೇಕು. ಏನಂತ ಮೆನ್ಷನ್ ಮಾಡ್ಬೇಕಂದ್ರೆ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಅಂತ ಬರೆದ್ರೆ ಸಾಕು. ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಈ ಶೇಪ್ ಇರುತ್ತೆ. If you want to write, you can write out like this. Spheres na ಬರೀಬೇಕು, ಈ ತರ ಇರುತ್ತೆ. ಕರೆಕ್ಟ್ ಸ್ಪಿಯರ್ ನ ಬರೀಬೇಕು. So these are the equipotential surfaces for a single point charge. Next, give any 2 difference between current and current density ಅಂತ. ಕರೆಂಟ್ ಅಂಡ್ ಕರೆಂಟ್ ಡೆನ್ಸಿಟಿ ಒಂದು ಡೆಫಿನೆಟ್ಲಿ ಏನ್ ಬರೀಬಹುದು ನಾವು, ಅದ್ರದ್ದು ಡೆಫಿನೇಷನ್ ಬರೀಬಹುದು. ಕರೆಂಟ್ ಒಂದು ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ, ಕರೆಂಟ್ ಡೆಫಿನೇಷನ್ ಏನು ಬರೀಬೇಕು, ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಕ್ರಾಸ್ ದ ಗಿವನ್ ಏರಿಯಾ. ಅದೇ ಕರೆಂಟ್ ಡೆನ್ಸಿಟಿ ಏನಂತ ಬರೀತೀರಾ, ಇಟ್ ಈಸ್ ದ ರೇಷಿಯೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಸೊ ಫಾರ್ಮುಲಾ ಬರೆದರೆ I is equal to dq by dt.
ಇದು I by A is current density J. ಎರಡನೇದು ಇನ್ನೊಂದು, ಇದು ಒಂದು ಡಿಫರೆನ್ಸ್ ಆಯ್ತು. ಎರಡನೇ ಡಿಫರೆನ್ಸ್ ಎನಿ ಟೂ ಅಂತ ಕೇಳಿದ್ರೆ ಇನ್ನೊಂದು ಡಿಫರೆನ್ಸ್ ಏನಂತ ಬರೀಬಹುದು, ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ ಬರೀಬಹುದು. ಇದನ್ನ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಬರೀಬಹುದು. ಇನ್ನೊಂದು ಡಿಫರೆನ್ಸ್ ಬರೀಬಹುದು, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಬಟ್ ಕರೆಂಟ್ ಡೆನ್ಸಿಟಿ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇದು ಡಿಫರೆನ್ಸ್ ಈ ತರ ಬರೀಬಹುದು. ನಾವು ಯಾವ್ದಾರ ಎರಡು ಬರೀರಿ, ಫಾರ್ಮುಲಾಗೆ ಡಿಫರೆನ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಡೋಂಟ್ ರೈಟ್ ದ ಫಾರ್ಮುಲಾ, ಬೇಕಾದ್ರೆ ಬರೀಬಹುದು, ಎಕ್ಸ್ಟ್ರಾ ಬರೀಬಹುದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಗಿವ್ಸ್ ಅ ಡಿಫ್ಲೆಕ್ಷನ್ ಆಫ್ 10 divisions when 200 microampere current is passed through it. Find the current sensitivity of galvanometer. Very easy question. Current sensitivity ಏನು, number of division deflection per unit current ಅಂತ ತಾನೆ. per unit current ಅಂದ್ರೆ divisions divided by current. number of divisions ಎಷ್ಟಿದೆ, 10 divisions. ಎಷ್ಟು ಕರೆಂಟ್ ಹೋಗ್ತದೆ, 200 microampere. Take the ratio, you can have number of divisions per unit current. 10 by 200 will be, you're going to get 5 into 10 raised to 4 division per ampere. So this is the answer. This is the current sensitivity. ಅಂದ್ರೆ ಎಷ್ಟು 1 ಆಂಪಿಯರ್ ನ ಕರೆಂಟ್ ನ ಪಾಸ್ ಮಾಡಿದ್ರೆ ಎಷ್ಟು ಡಿವಿಷನ್ ಮುಂದೆ ಹೋಗುತ್ತೆ. ಫಾರ್ 1 ಆಂಪಿಯರ್ 50,000 ಡಿವಿಷನ್ಸ್ ಅಷ್ಟು ಮುಂದೆ ಹೋಗ್ತದೆ ಈ ಗ್ಯಾಲೋನೋಮೀಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 25. ಸ್ಟೇಟ್ ಫ್ಯಾರಡೇಸ್ ಲಾ ಅಂಡ್ ಲೆನ್ಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಜಸ್ಟ್ ಸ್ಟೇಟ್ಮೆಂಟ್ ಹೇಳ್ಬೇಕು, ಫ್ಯಾರಡೇಸ್ ಲಾ ಮತ್ತೆ ಲೆನ್ಸ್ ಲಾ. ಫ್ಯಾರಡೇಸ್ ಲಾ ಏನ್ ಹೇಳುತ್ತೆ, ವೆರಿ ಇಂಪಾರ್ಟೆಂಟ್. ಬರೆಯುವಾಗ ಏನಂತ ಬರೀಬೇಕು, ಸ್ಟಾರ್ಟಿಂಗ್ ಅಲ್ಲೇ ದ ಮ್ಯಾಗ್ನಿಟ್ಯೂಡ್ ಅಂತ ಬರೀಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್. ಇಲ್ಲಿ ಏನ್ ಮಾಡ್ಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್ ಅಂತ ಬರೆದ್ರೆ ಇನ್ನೂ ಬೆಟರ್. ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಅಂತ ಬರೀಬೇಕು. ನೆಕ್ಸ್ಟ್ ಲೆನ್ಸ್ ಲಾ ಇಲ್ಲಿ ಬರೆಯುವಾಗ ನೋಡಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಬರ್ತಿರುತ್ತಾ, ಇಲ್ಲಿ ಡೈರೆಕ್ಷನ್ ಅಂತ ಬರೀಬೇಕು. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್ ಈಸ್ ಆಲ್ವೇಸ್ ಅಪೋಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಇಟ್ ಅಂತ ಬರೀಬೇಕು. ಸೊ ದಿಸ್ ಈಸ್ ಫ್ಯಾರಡೇಸ್ ಲಾ, ಲೆನ್ಸ್ ಲಾ ಸ್ಟೇಟ್ಮೆಂಟ್. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ ಇರುತ್ತೆ. ಟೋಟಲ್ 2 ಮಾರ್ಕ್ಸ್. ಸ್ಟೇಟ್ಮೆಂಟ್ ಮಾತ್ರ ಬರೀಬೇಕು, ಅವ್ರು ಕೇಳಿರೋದಷ್ಟೇ. ನೆಕ್ಸ್ಟ್, ನೇಮ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯೂಸ್ಡ್ ಇನ್ ದ ಫಾಲೋಯಿಂಗ್ ಅಪ್ಲಿಕೇಶನ್ಸ್ ಅಂತ ಕೇಳ್ತಾರೆ. ಇಲ್ಲಿ ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನ ಯೂಸ್ ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ. ರೇಡಾರ್ ಸಿಸ್ಟಮ್ ಇನ್ ಎನ್ ಏರ್ಕ್ರಾಫ್ಟ್ ನ್ಯಾವಿಗೇಷನ್. ರೇಡಾರ್ ಸಿಸ್ಟಮ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಯೂಸ್ ಮೈಕ್ರೋವೇವ್ ಅಂಡ್ ರಿಮೋಟ್ ಸ್ವಿಚಸ್ ಆಫ್ ಹೌಸ್ಹೋಲ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಇನ್ಫ್ರಾರೆಡ್ ರೇಸ್ ಅನ್ನ ಯೂಸ್ ಮಾಡ್ತಾರೆ. ಇನ್ಫ್ರಾರೆಡ್ ರೇ, ಮೈಕ್ರೋವೇವ್. ಸೊ ದೀಸ್ ಆರ್ ದ 2 ವೇವ್ಸ್ ಯೂಸ್ಡ್ ಇನ್ ದೀಸ್ ಅಪ್ಲಿಕೇಶನ್. ಜಸ್ಟ್ 1 ಯಾವ ವೇವ್ ಅಂತ ಬರೆಯೋದಷ್ಟೇ. ನೆಕ್ಸ್ಟ್ ಕ್ವಶನ್, ಹೌ ಈಸ್ ದ ಟೋಟಲ್ ಎನರ್ಜಿ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಎನ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ರಿಲೇಟೆಡ್ ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇಲ್ಲಿ ನಾವು ಟೋಟಲ್ ಎನರ್ಜಿ ಫಾರ್ಮುಲಾ ಬರೀಬೇಕು. ಯಾವುದಕ್ಕೆ, ಎಲೆಕ್ಟ್ರಾನ್ಗೆ. ವಾಟ್ ಇಸ್ ದ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ಮತ್ತೆ ಯಾವ ತರ ಇರ್ಬೇಕಂದ್ರೆ ಶುಡ್ ರಿಲೇಟೆಡ್ ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ವೆರಿ ಸಿಂಪಲ್ ಫಾರ್ಮುಲಾ. ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಈಸ್ -13.6 by n square electron volt. So here how it is related ಅಂತ ಕೇಳ್ತಾರೆ. how it is related ಅಂತ ಕೇಳಿದ್ರೆ ಇದನ್ನಾದ್ರೂ ಬರೀರಿ, ಅಥವಾ En is inversely proportional to n square, ಎರಡನ್ನೂ ಬರೀರಿ. ರಿಲೇಷನ್ ಕೇಳಿದಾರ, ರಿಲೇಟೆಡ್ ಟು S, this one we have to write. Next, what is the significance of negative sign ಅಂತ ಕೇಳಿದ್ರೆ in the electron ಅಂತ. in this formula ಇಲ್ಲಿ ನೆಗೆಟಿವ್ ಸೈನ್ ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ಯಾಕೆಂದ್ರೆ ವೆರಿ ಸಿಂಪಲ್, ಎಲ್ಲೇ ನೆಗೆಟಿವ್ ಬಂತಂದ್ರು ಟೋಟಲ್ ಎನರ್ಜಿ ಏನಾಗುತ್ತೆ, ದಟ್ ಎಲೆಕ್ಟ್ರಾನ್ ಬೌಂಡ್ ಟು ನ್ಯೂಕ್ಲಿಯಸ್ ಇರುತ್ತೆ. ಗ್ರಾವಿಟೇಷನಲ್ ಟೋಟಲ್ ಎನರ್ಜಿ ಆಫ್ ಡ್ಯೂ ಟು ಗ್ರಾವಿಟೇಷನ್ ಕೂಡ ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಯಾಕೆಂದ್ರೆ ಆಬ್ಜೆಕ್ಟ್ ಇಸ್ ಬೌಂಡ್ ಟು ದ ಸಿಸ್ಟಮ್. ಹಾಗಾಗಿ ಇಲ್ಲಿ ಎಲೆಕ್ಟ್ರಾನ್ ಕೂಡ ಬೌಂಡ್ ಟು ನ್ಯೂಕ್ಲಿಯಸ್ ಇರೋದ್ರಿಂದ ಟೋಟಲ್ ಎನರ್ಜಿ ನೆಗೆಟಿವ್ ಬರುತ್ತೆ, ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ನೆಗೆಟಿವ್ ಬರುತ್ತೆ. ಸೊ ಇನ್ನೊಂದು ರೀತಿ ಬರೀಬಹುದು, ಎನರ್ಜಿ ಈಸ್ ನೀಡೆಡ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಅಂತ ಬೇಕಾದ್ರೂ ಬರೀಬಹುದು. ಎನರ್ಜಿ ಈಸ್ ನೀಡೆಡ್ ರಿಕ್ವೈರ್ಡ್ ಟು
ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಆರ್ಬಿಟ್ ಅಂತ ನಾ ಬೇಕಾದ್ರೂ ಬರೀಬಹುದು. ನೆಕ್ಸ್ಟ್, ವಾಟ್ ಈಸ್ ಇಂಟ್ರಿನ್ಸಿಕ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್? ಇದಕ್ಕೆ ಹೆಂಗ್ ಆನ್ಸರ್ ಮಾಡೋದು ಅಂತಂದ್ರೆ, intrinsic semiconductors are the semiconductors in their pure form ಅಂತ ಬರೀಬೇಕು. ಅಷ್ಟು ಸಾಕಾಗ್ಲಿಲ್ಲ ಅನ್ಸಿದ್ರೆ suppose and ಎಕ್ಸ್ಟ್ರಾ ಸೇರಿಸಿ ಅದಕ್ಕೆ, and conductivity is due to both electrons and holes ಅಂತ ಬರೆದ್ರೆ ಆಯ್ತು ಅಷ್ಟೆ. ಅಥವಾ ಏನಂತ ಬರೀಬಹುದು, ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆರ್ ಈಕ್ವಲ್ ಅಂತ ಬರೆಯೋದು. ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಬರೀಬೇಕಂದ್ರೆ. ನೆಕ್ಸ್ಟ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಹೇಗೆ ಬರೆಯೋದು ಅಂದ್ರೆ, ದೀಸ್ ಆರ್ ದ ಸೆಮಿ ಕಂಡಕ್ಟರ್ಸ್ in their impure form. Semiconductors in their impure form. Here the number density of electron and holes are not equal ಅಂತ ಬೇಕಾದ್ರೂ extra ಸೇರಿಸಬಹುದು. Next, part C, fourth main. Answer any 5 of the following questions. Any 5, each carries 3 marks, total 15 marks. Question number 29. What is an electric dipole and define the electric dipole moment, give its direction ಅಂತ ಕೇಳ್ತಾರೆ. ಫಸ್ಟ್, ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಡಿಫೈನ್ ಮಾಡು. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಅಂತ ಕೇಳಿದಾರೆ. ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಏನಿರುತ್ತೆ, ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ 2 ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಇರುತ್ತೆ, ಅವುಗಳ ಮಧ್ಯೆ ಸ್ಮಾಲ್ ಗ್ಯಾಪ್ ಇರುತ್ತೆ ಅಂತಂದ್ರೆ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂತೆ. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಹೇಗೆ ಹೇಳ್ತೀರಾ? ಇಟ್ ಈಸ್ ಡಿನೋಟೆಡ್ ಬೈ P. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್ ಅಂಡ್ ದ ಲೆಂತ್ ಆಫ್ ಡೈಪೋಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ charges. ಬೇಕಾದ್ರೆ we can write the formula, dipole moment P is equal to Q into 2L ಅನ್ನು ಬರೀಬಹುದು. Here plus Q and the another equal charge is minus 2, and if the distance between them is, if I take 2L, then the dipole moment will be Q into 2L. Next ಏನ್ ಕೇಳ್ತಾರೆ, give its direction ಅಂತ ಕೇಳ್ತಾರೆ. So direction of dipole moment ಯಾವ ಕಡೆ ಇರುತ್ತೆ? ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಇರುತ್ತೆ. ಹಾಗಾದ್ರೆ ಈ ತರ ಕ್ಯಾನ್ ಶೋ ಇಟ್ ಇನ್ ಅ ಡಯಾಗ್ರಾಮ್. ಲೈಕ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ವಾಟ್ ಈಸ್ ಕೆಪಾಸಿಟರ್ ಅಂತ, ಅಂಡ್ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್. ಸೊ ಕೆಪಾಸಿಟರ್ ಅಂತ ಡಿಫೈನ್ ಮಾಡ್ಲಿಕ್ಕೆ 1 ಮಾರ್ಕ್. ಕೆಪಾಸಿಟರ್, ವಾಟ್ ಈಸ್ ಕೆಪಾಸಿಟರ್ ಅಂತ ಕೇಳಿದ್ರೆ, ಕೆಪಾಸಿಟರ್ ಇಸ್ ಎ ಡಿವೈಸ್ ಯೂಸ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಹೆನ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇದನ್ನ ಎಂತಕ್ಕೆ ಯೂಸ್ ಮಾಡ್ತಾರೆ? ಎಲೆಕ್ಟ್ರಿಕ್ ಚಾರ್ಜಸ್ ನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಎಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಇರುತ್ತೋ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. And hence electrical energy ಬರೆದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತೆ. ಸೊ ಫಾರ್ ದಟ್ ಲೆಟ್ us take ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಫಾರ್ಮುಲಾ ತಗೊಂಡ್ರೆ C is equal to ಏನಾಗುತ್ತೆ, K into epsilon naught A by D. ಇಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಇದೆ ಅದನ್ನ ಬರೆದ್ರೆ ಆಯ್ತು ಅಷ್ಟೇ. ನೋಡ್ರಿ, ಒಂದು K ಅಂದ್ರೇನು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಡಿಪೆಂಡ್ಸ್ ಆನ್ ದ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಯಾವ ಮೀಡಿಯಂ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂತ ಕೇಳಿಲ್ಲ, ಜಸ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿ. ನೆಕ್ಸ್ಟ್, ಏರಿಯಾ ಆಫ್ ದ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೂರನೇದು, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇದು ನೋಡ್ಕೊಂಡು ಬರೋದ್ರ ಆಯ್ತಷ್ಟು, ಈಸಿ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ಆಫ್ ಎ charged particle moving perpendicular to the uniform magnetic field. Angular frequency omega derive ಮಾಡಬೇಕು ಯಾವಾಗ charged particle perpendicular to the field move ಆಗುವಾಗ. So for that let us take the diagram. ಇಲ್ಲಿ ಏನಿರುತ್ತೆ, magnetic field which is perpendicular to the board ಇರುತ್ತೆ and it is uniform like this. Uniform magnetic field is there. Let me call it as V. Now, if a charged particle enters in this direction with some velocity V, Q is the charge which is entering the magnetic field. When it enters at this point, it will experience force. ಯಾವ ಕಡೆ force experience ಮಾಡುತ್ತೆ? For that we have to use Fleming's left hand rule. ಇದೇನಾಗುತ್ತೆ, force, this is the magnetic field and this is the
ಮೂವಿಂಗ್ ಚಾರ್ಜ್ ಈ ಕಡೆ ಇದೆ, ಫೀಲ್ಡ್ ಒಳಗಡೆ ಇದ್ರೆ ಇದೇನಾಗುತ್ತೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾವಾಗ ಏನಾಗುತ್ತೆ ಇದು ಸ್ಟ್ರೈಟ್ ಹೋಗೋ ಬದಲು ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಕಂಪ್ಲೀಟ್ ಈ ಕಡೆ ಬರೋದಿಲ್ಲ, ಜಸ್ಟ್ ಡಿಫ್ಲೆಕ್ಟ್ ಆಗುತ್ತೆ ಅಷ್ಟೇ ಇನ್ ದಿಸ್ ಡೈರೆಕ್ಷನ್, ಡಿಫ್ಲೆಕ್ಟ್ ಆಗಿ ಮತ್ತೇನಾಗುತ್ತೆ ಈ ತರ. ಸೊ ಇಲ್ಲಿ ವೆಲಾಸಿಟಿ ಡೈರೆಕ್ಷನ್ ಈ ಕಡೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಫ್ ಯು ಕ್ಯಾಲ್ಕುಲೇಟ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಇಟ್ ವಿಲ್ ಬಿ ಲೈಕ್ ದಿಸ್ ಅಟ್ ದಿಸ್ ಪಾಯಿಂಟ್. ಮತ್ತೇನಾಗುತ್ತೆ ಡಿಫ್ಲೆಕ್ಟ್ ಆಗುತ್ತೆ. ಪ್ರತಿ ಪಾಯಿಂಟ್ ಅಲ್ಲಿ ಏನಾಗ್ತಿರುತ್ತೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ತಿರುತ್ತೆ, ಪ್ರತಿ ಪಾಯಿಂಟ್ ಅಲ್ಲೂ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇಟ್ ಟೇಕ್ಸ್ ಸರ್ಕ್ಯುಲರ್ ಪಾತ್. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು. ಸೊ ಪ್ರತಿ ಪಾಯಿಂಟ್ ಅಲ್ಲೂ ಫೋರ್ಸ್ ಯಾವ ಕಡೆ ಇರುತ್ತೆ ಟುವರ್ಡ್ಸ್ ದ ಸೆಂಟರ್ ಇರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಆರ್ ಯು ಕ್ಯಾನ್ ಮೆಜರ್ ಇಟ್. ದ ಡೈರೆಕ್ಷನ್ ಆಫ್ ಫೋರ್ಸ್ ಇಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್. At every point the charged particle will experience force and it is towards the center. ಹಾಗಾದ್ರೆ ಇಲ್ಲಿ ಡೆಫಿನೆಟ್ಲಿ ಅದೇನಾಗಬೇಕು ಸರ್ಕ್ಯುಲರ್ ಪಾತ್ ಆಗಬೇಕು. ಪಾತ್ ಬಿಕಮ್ಸ್ ಸರ್ಕ್ಯುಲರ್. ಯಾವುದೇ ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ತಿರುಗಬೇಕಂದ್ರೆ ಏನ್ ಕಂಡೀಷನ್, it should have some force which acts towards the center called centripetal force. Here centripetal force is provided by the magnetic force acting on the charged particle Fm. So can you write like this? ಈಗ 3 marks ಆಗಿರೋದ್ರಿಂದ ಸ್ವಲ್ಪ explanation part ಬರಿಬೇಕು. Consider a charged particle is moving in a magnetic field. So here Q is the charge, V is the velocity and B is the uniform magnetic field as shown in figure. Next ಅದೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲದೆ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಸೆಂಟ್ರಿಪಿಟಲ್ ಫೋರ್ಸ್ ಹಿಂಗ್ ಬರಿಬಹುದು. ಏನು ಚಾರ್ಜ್ಡ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್ ಅಟ್ ಎವ್ರಿ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಸೆಂಟ್ರಿಪಿಟಲ್ ಫೋರ್ಸ್, ಇಲ್ಲಿಂದ ಡಿರೈವೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಮ್ಯಾಗ್ನೆಟಿಕ್ force provides the necessary centripetal force. Centripetal force can be written as mv square by r. If I take r as the radius of the circular path, then v is the velocity, r is the m is the mass of charged particle. Right, like this. So magnetic force another qvb sin theta. qvb sin theta ಏನಾಗುತ್ತೆ sin 90 ಆಗುತ್ತೆ, 90 ಡಿಗ್ರಿ perpendicular. So sin 91 ಆಗುತ್ತೆ. ನೆಕ್ಸ್ಟ್ vv ಒಂದು ಕ್ಯಾನ್ಸಲ್ ಮಾಡಿ, ಅಲ್ಲಿಗೆ r ಏನಾಗುತ್ತೆ, r becomes mv by qb ಆಗುತ್ತೆ. and this is the formula for radius. So we don't need formula for radius, we need omega. ಅಲ್ಲಿಗೆ to find out omega let us take time period ಏನಂತ ಬರಿಬಹುದು, 2 pi r by v ಅಂತ ಬರಿಬಹುದಾ. ಸೊ ಟೈಮ್ ಪೀರಿಯಡ್ 2 pi. what is r? radius. v ಹಾಗೆ ಬರ್ಕೊಳ್ಳಿ, ರೇಡಿಯಸ್ ಏನಂತ ಬರಿಬಹುದು mv by qb. again v gets cancels here. so time period 2 pi m by qb. ಡೆಫಿನೆಟ್ಲಿ ವೆಲಾಸಿಟಿ ಕ್ಯಾನ್ಸಲ್ ಆಗಲೇಬೇಕು ಬಿಕಾಸ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಟೈಮ್ ಪೀರಿಯಡ್ ಬಂತಂದ್ರೆ ಫೈನಲಿ ಒಮೆಗಾ ಏನಂತ ಬರೀಬಹುದು 2 pi by t. ಒಮೆಗಾ ಇಸ್ ಈಕ್ವಲ್. ಕೆಲಸ ಮಾಡಿ ಇದನ್ನ ಹೀಗೆ ಮಾಡ್ಬೋದು, can do in this way also. qb ಈ ಕಡೆ ತಗೊಳ್ಳಿ ಬೈ m ಈ ಕಡೆ ತಗೊಳ್ಳಿ, ಉಳಿಯೋದೇನು 2 pi by t. t ಕಡೆ ಬರಲಿ 2 pi ಅಲ್ಲಿ ಇರಲಿ. ಹೀಗೆ ಇದನ್ನೇನಂತ ಬರೀಬಹುದು 2 pi by t can be written as omega qb by m. That's it. This is the formula for angular frequency. Omega is equal to qb by m. Okay, hope you have understood this one. ಒಂದ್ಸತಿ ನೋಡ್ಕೊಂಡ್ಬಿಡಿ, ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಳ್ಳಿ. ಇಷ್ಟು ಬರೀಬೇಕಾಗ್ತಿಲ್ಲ ಆಕ್ಚುಲಿ. ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ಸ್ಪೇಸ್ ಬಿಟ್ಕೊಂಡಿರಿ, ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ದಾಗ ಈ ತರ ಬರ್ಕೊಂಡಾಯ್ತು ಅಷ್ಟೇ. ಮಿಡಲ್ ಸೇರಿಸಬಹುದು, ಯಾವ್ದಾದ್ರು ಎಕ್ಸ್ಟ್ರಾ ಟರ್ಮ್ಸ್ ಬಂದ್ರೆ ಎಕ್ಸ್ಪ್ಲೈನ್ ಮಾಡೋಣ. ನೆಕ್ಸ್ಟ್ ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಇದು ಅಷ್ಟೇ ಈಸಿಯಾಗಿ ಬರೀರಿ. ಫಸ್ಟ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಎಂಡ್ಸ್ ಅಟ್ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್ and start from south pole and ends at north pole inside the magnet. Innond property, they form closed loop. Next, they never intersect each other. ಆಗಲ್ಲ ಒಂದಕ್ಕೊಂದು. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೋರ್ ಕ್ರೌಡೆಡ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಮೋರ್. ಅಂತ ಬರೆಯೋದು. ಇದೆಲ್ಲ ಎಕ್ಸೆಪ್ಟ್ ದಿಸ್ ಪ್ರಾಪರ್ಟಿ, ಉಳಿದೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಎಕ್ಸೆಪ್ಟ್ ದೇ ಫಾರ್ಮ್ ಎ ಕ್ಲೋಸ್ ಲೂಪ್. ಈಸಿ ಯಾವ್ದಾದ್ರು 3 ಬರೀರಿ ಅಷ್ಟೇ. ಬಟ್ ಇದು ಬರೆಯೋದು ಸ್ವಲ್ಪ ಹುಷಾರೇ ಬರೀರಿ.
ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಅಂತಂದ್ರೆ ಈ ತರ ಇರುತ್ತೆ ನೋಡಿ, ನಾರ್ತ್ ಪೋಲ್ ಸೌತ್ ಪೋಲ್ ಇದ್ರೆ ಬಾಡಿಯಿಂದ ಹೊರಗಡೆ ದೇ ಮೂವ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್, ಇನ್ಸೈಡ್ ದ ಬಾಡಿ ದೇ ಮೂವ್ ಫ್ರಮ್ ಸೌತ್ ಟು ನಾರ್ತ್, like this. That's why they form a closed loop, north to south, south to north. Next, question number 33, problem, numerical type problem. A horizontal wire of 10 meter long is falling with a speed of 5 meter per second. Right angles to the magnetic field of 0.3 Weber per meter square. Find the instantaneous value of EMF induced. Definitely illénaಗಿದೆ, wire, a straight wire moving across the magnetic. So when it cuts the magnetic field, ಏನಾಗುತ್ತೆ, definitely EMF induces across the wire and we call it as motional EMF. So they are asking us to calculate motional EMF can be written as BLV sin theta. Sin theta sin 91 ಆಗುತ್ತೆ. So direct ಇದೆ ಇದು, B 0.3 into 10 to the power of minus 4. L, length of the wire 10 meter long, velocity 5 meter per second. So E comes out to be 15 into 10 to the power of minus 4 volt, or else you can write 1.5 into 10 to the power of minus 3 millivolt per 0.5 millivolt you can write. This is the answer. Bala easy the problem is. Next, question number 30. Derive the relation between radius of curvature and focal length of concave mirror anta kelidare. Mirror, right? Let's take this as the center, this as the focus, and this as pole. So let us explain this one. A concave mirror. Consider a concave mirror or radius of curvature f, small f, focal length. Let's show the things here. So from pole to center radius, from pole to focus focal length. Okay, now parallel light ray which is coming like this, passing through focus, and here let us take this as instant light ray and the point of incidence B M. Now we need to find the angle of incidence and angle of reflection. So for that we had to draw normal at the point of incidence, normal to be drawn from here. This is the normal actually. This is the normal at the point of incidence, and if this is the incident light ray, then this makes theta. Theta is the angle of incidence. Definitely this should be also theta. Yakandre angle of incidence is equal to angle of reflection. If this is theta, then this should be theta. Next, E angle ನೋಡ್ರಿ, ಇದು ಎಷ್ಟು ಬರುತ್ತೆ ಅಂದ್ರೆ ಫ್ರಮ್ ದ ಡಯಾಗ್ರಾಮ್ ಇದು ಥೀಟಾ ಪ್ಲಸ್ ಥೀಟಾ 2 ಥೀಟಾ, ಇದು ಕೂಡ 2 ಥೀಟಾ ಬರಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳಿ. ಲೆಟ್ ಮಿ ಕಾಲ್ ದಟ್ ಆಸ್ ಡಿ. Actually D is very close to P when the light rays are paraxial. Now let us take the two triangles. One is from the triangles MCP, here it is MCD, you can take MCD, and from the triangle MFD, tan theta define ಮಾಡ್ಕೊಳ್ಳಿ. MCD ನಲ್ಲಿ tan theta define ಮಾಡ್ಕೊಳ್ಳಿ. ಇದು MCD tan theta ಏನಿರುತ್ತೆ, opposite by adjacent, MD by CD, and MFD triangle ಅಲ್ಲಿ tan 2 theta define ಮಾಡ್ಕೊಳ್ಳಿ. tan 2 theta is equal to MD by FD. again ಮಾಡಿ, as theta is very small ಏನಂತ ತಗೊಳ್ಬೋದು ನಾವು, tan theta nearly equal to theta ಅಂತ ತಗೊಳ್ಬೋದು, which is MD by CD, and tan 2 theta is nearly equal to 2 theta, MD by FD. next step ಏನಾಗುತ್ತೆ, 2 ಹಾಗೆ ಇಟ್ಕೊಳ್ಳಿ. theta ಜಾಗದಲ್ಲಿ ಏನಂತ ಬರೀಬಹುದು, MD by CD we can write MD by CD is equal to MD by FD. so MD on both sides cancels, so we left with 2 by CD is equal to 1 by FD. ನೋಡ್ರಿ, ಇಲ್ಲಿ ಈ ಸ್ಟೆಪ್ ಅಲ್ಲಿ ನಾವು ಚೇಂಜ್ ಮಾಡಲೇಬೇಕು. CD ಏನಿದೆ ನಿಯರ್ಲಿ ಈಕ್ವಲ್ ಟು CP, ಹಾಗಾದ್ರೆ CD ನಾನು ಏನಂತ ಬರೀಬಹುದು, CP ಅಂತ ಬರೀಬಹುದು. CD D point is very near to the point pole ಗೆ ತುಂಬಾ ಹತ್ತಿರ ಇರುತ್ತೆ D point, ಹಾಗಾಗಿ CD ಮತ್ತೆ CP ಏನು ಡಿಫರೆನ್ಸ್ ಆಗಲ್ಲ. ಹಾಗೆ FD ಏನಿದೆ is nearly equal to FP. Now 2 by, what is CP? It is the radius of curvature. 1 by, what is FP? Definitely it is the focal length. The reciprocal ಮಾಡಿದ್ರೆ ಏನಾಗುತ್ತೆ, F is equal to R by, this is the relation between focal length and the radius of
ಕರ್ವೇಚರ್ ಎಷ್ಟು ಡಿರೈವ್ ಮಾಡಿದ್ರೆ ಸಾಕು, ಬಟ್ ಪ್ರಾಪರ್ ಡಯಾಗ್ರಾಮ್ ಬರೀಬೇಕು. ಮೇಕ್ ಶೂರ್ ದಟ್ ಯು ಹ್ಯಾವ್ ರಿಟರ್ನ್ ದ ರೇ ಡಯಾಗ್ರಾಮ್. ರೇಸ್, ಲೈಟ್ ರೇಸ್ಗೆ ಆರೋ ಮಾರ್ಕ್ ಹಾಕ್ಬೇಕಂತ ಅಷ್ಟೇ, ಬೇರೆ ಯಾವುದಕ್ಕೂ ಹಾಕ್ಬಾರ್ದು, ಲೈಟ್ ರೇಗ್ ಮಾತ್ರ ಹಾಕ್ಬೇಕಷ್ಟೇ. ದಿಸ್ ಇಸ್ ಇಟ್. ನೆಕ್ಸ್ಟ್ ಕ್ವಶನ್, ಗಿವ್ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಅಂತ. ಸೊ ಇಲ್ಲಿ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೇಳ್ತಾರೆ. ಇಲ್ಲಿ ಎಷ್ಟು ಪಾಯಿಂಟ್ಸ್ ಬರೆಯೋದು ಅಂತಾನೆ ಕೊಟ್ಟಿಲ್ಲ, ಯಾಕೆಂದ್ರೆ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಬರೀಬೇಕು, ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡ್ಲೇಬೇಕು ಆಬ್ವಿಯಸ್ಲಿ, ಮತ್ತೆ ಎಕ್ಸ್ಪ್ಲನೇಷನ್ ಬರೀಬೇಕು. ಎಷ್ಟು ಎಕ್ಸ್ಪ್ಲನೇಷನ್, ಎಷ್ಟು ಅಬ್ಸರ್ವೇಷನ್ಸ್ ಇದೆ, ಟೋಟಲಿ 4 ಅಬ್ಸರ್ವೇಷನ್ಸ್ ಇದೆ. ಫಸ್ಟ್ ಅಬ್ಸರ್ವೇಷನ್ ಲಾಸ್, ಫಸ್ಟ್ ಲಾ ಯು ಕ್ಯಾನ್ ಸೇ ಇಟ್ ಈಸ್ ಯಾವುದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ an instantaneous process. ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಯಾಕೆ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂದ್ರೆ ವಿತಿನ್ ನೋ ಟೈಮ್, ಅಂದ್ರೆ ತುಂಬಾ ಕಡಿಮೆ, ಅರೌಂಡ್ 10⁻⁷ -8 ಸೆಕೆಂಡ್ ಅಲ್ಲಿ ಪ್ರೋಸೆಸ್ ಆಗೋಗ್ತದೆ. ಯಾಕಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂತ ಕೇಳಿದ್ರೆ, ಬಿಕಾಸ್ he considered light as a particle called photons ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ there is an elastic collision between photon and an electron ಅಂತ ಹೇಳ್ತಾರೆ. ಅದ್ರ ಜೊತೆಗೆ there is 1-to-1 interaction ಇರುತ್ತೆ, collision 1-to-1 ಇರುತ್ತೆ. ಅಂದ್ರೆ ಒಂದು ಫೋಟಾನ್ಗೆ ಒಂದು ಎಲೆಕ್ಟ್ರಾನ್ ಇಂಟ್ರಾಕ್ಟ್ ಮಾಡುತ್ತೆ. ಅಂದ್ರೆ ಪೂರಾ ಒಂದು ಫೋಟಾನ್ ಒಂದು ಎಲೆಕ್ಟ್ರಾನ್ ಮಾತ್ರ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅವಾಗ ಪ್ರಾಸೆಸ್ ಡೆಫಿನೆಟ್ಲಿ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಮತ್ತೆ ಅದೆರಡರ ಮಧ್ಯೆ ಎಲಾಸ್ಟಿಕ್ ಕೊಲಿಷನ್ ಇರುತ್ತೆ, ಕಂಪ್ಲೀಟ್ ಎನರ್ಜಿನ ಅದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತ. ದೇರ್ ಇಸ್ ನೋ ಎನರ್ಜಿ ಲಾಸ್ ಅಂತಾನು ಹೇಳ್ಬೋದು ವೆನ್ ದೇರ್ ಇಸ್ ಎನ್ ಎಲಾಸ್ಟಿಕ್ ಕೊಲಿಷನ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದ್ರೆ ಇಂಟೆನ್ಸಿಟಿ, photo current, not intensity, photo current is directly proportional to intensity of light. So intensity ಮೇಲೆ ಯಾಕೆ ಡಿಪೆಂಡ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಮೇಲೆ ಯಾಕೆ ಡಿಪೆಂಡ್ ಆಗಲ್ಲ, ಬಟ್ ಪ್ರೊವೈಡೆಡ್ there should be a minimum frequency. ಅದು ಲಾಸ್ಟ್ ಅಲ್ಲಿ ಹೇಳುವ. ಇಲ್ಲಿ ಫೋಟೋ ಕರೆಂಟ್ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಲ್ಲ. ಯಾಕೆಂದ್ರೆ ವೆನ್ ದ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸಸ್ ಏನಾಗುತ್ತೆ, ಆಕ್ಚುಲಿ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಕ್ರೀಸ್ ಮಾಡಿದ್ರೆ ಎನರ್ಜಿ ಇನ್ಕ್ರೀಸ್ ಆಗಲ್ಲ, ನಂಬರ್ ಆಫ್ ಫೋಟಾನ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಆಯ್ತಂದ್ರೆ ನಂಬರ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಜಾಸ್ತಿ ಆಯ್ತಂದ್ರೆ ಡೆಫಿನೆಟ್ಲಿ ಕರೆಂಟ್ ಇನ್ಕ್ರೀಸಸ್. ಯಾಕೆಂದ್ರೆ ಕರೆಂಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ electron. More number of electrons, more current we can have. Next, third experiment result na explain ಮಾಡಬೇಕಂದ್ರೆ we had to take Einstein's photoelectric equation. Einstein's photoelectric equation ಏನಂತ ಹೇಳುತ್ತೆ ಅಂದ್ರೆ instant energy is equal to sum of work function plus kinetic energy of emitted particle is electron here. So maximum kinetic energy ಅಂತ ಹೇಳ್ತಾರೆ. Instant energy is given by E is equal to work function W. NCERT book ಅಲ್ಲಿ 5 ಅಂತಾನೆ ಹೇಳಿದ್ದಾರೆ, you can take 5 or W. Next, maximum kinetic energy of emitted electrons K max. So ಇದನ್ನ ಹೀಗೂ ಬರೀಬಹುದು, different forms. H nu can write H nu naught plus half m v square ಅಂತಾನು ಬರೀಬಹುದು. In terms of frequency, if they want, you can explain the terms. H ಅಂದ್ರೇನು, ನ್ಯೂ ಅಂದ್ರೇನು, ನ್ಯೂ ನಾಟ್ ಅಂದ್ರೇನು, ಎಂ ಅಂದ್ರೇನು, ವಿ ಮ್ಯಾಕ್ಸ್ ಅಂದ್ರೇನು ಅಂತ ಎಕ್ಸ್ಪ್ಲೈನ್ ಮಾಡಿ, ಪರವಾಗಿಲ್ಲ, ನಾನು ಅದನ್ನ ಹಾಗೆ ಖಾಲಿ ಬಿಟ್ಟಿರ್ತೇನೆ. ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ ದ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್, ವಿ ಹ್ಯಾವ್ ರಿಟರ್ನ್ ದಿಸ್ ಒನ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಕೈನೆಟಿಕ್ ಎನರ್ಜಿ ಇದನ್ನ ರೀರೈಟ್ ಮಾಡಿ. ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಇ ಮೈನಸ್ ಡಬ್ಲ್ಯೂ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಇ ಹೆಚ್ ನ್ಯೂ ಮೈನಸ್ ಹೆಚ್ ನ್ಯೂ ನಾಟ್. ಸೊ ಕೈನೆಟಿಕ್ ಎನರ್ಜಿ ಆಕ್ಚುಲಿ ಇದು ಬರೀಬೇಕು, ಏನು ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಇದು H ಇಂಟು ನ್ಯೂ ಮೈನಸ್ ನ್ಯೂ ನಾಟ್. ಇಲ್ಲಿ ನಾವು ಒಂದೊಂದೇ ಎಕ್ಸ್ಪ್ಲೈನ್ ಮಾಡುವ ಯಾಕೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಫಸ್ಟ್ ನೀನೇನಾದ್ರೂ ಇಲ್ಲಿ ನ್ಯೂ ನಾಟ್ ಅಂದ್ರೇನು, ಮಿನಿಮಮ್ ಫ್ರೀಕ್ವೆನ್ಸಿ ನೀಡೆಡ್. ನ್ಯೂ ಅಂದ್ರೇನು, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ. ಸೊ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಫ್ ನ್ಯೂ ನೀನ್ ಬೇಕಾಗಿರೋದೆಷ್ಟು ಅದಕ್ಕಿಂತ ಲೆಸ್ ದೆನ್ ನ್ಯೂ ನಾಟ್, ಬೇಕಾಗಿರೋದಷ್ಟು ಮಿನಿಮಮ್ ನ್ಯೂ ನಾಟ್,
ನೀನೇನಾದ್ರೂ ಬೇಕಾಗಿರೋದಕ್ಕಿಂತ ಕಡಿಮೆ ಕೊಟ್ರೆ ಡೆಫಿನೆಟ್ಲಿ ಈ ಇಕ್ವೇಶನ್ ಅಲ್ಲಿ ನೋಡ್ರಿ ನ್ಯೂ ಇಸ್ ಲೆಸ್ ದೆನ್ ನ್ಯೂ ನಾಟ್ ಇದ್ರೆ ನ್ಯೂನೇ ಕಡಿಮೆ ನ್ಯೂ ನಾಟ್ಕಿನ ಅವಾಗ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಸೊ ಫೋಟೋ ಎಮಿಷನ್ ಇಸ್ ನಾಟ್ ಪಾಸಿಬಲ್. ಅಲ್ಲಿ ಕೈನೆಟಿಕ್ ಎನರ್ಜಿನೇ ನೆಗೆಟಿವ್ ಬರ್ತಿದೆ ಅಂದ್ರೆ ಫೋಟೋ ಎಮಿಷನ್ ಇಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಇಫ್ ಬೇಕಾಗಿರೋ ಅಷ್ಟೇ ಕೊಟ್ರೆ ಅವಾಗ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಝೀರೋ ಆಗ್ಬಿಡುತ್ತೆ. ನ್ಯೂ ಈಸ್ ಈಕ್ವಲ್ ಟು ನ್ಯೂ ನಾಟ್ ಅವಾಗ ಓನ್ಲಿ ಎಮಿಷನ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಇದನ್ನೇ ನಾವೇನಂತ ಕರಿತೀವಿ ಮಿನಿಮಮ್ ಫ್ರೀಕ್ವೆನ್ಸಿ ಆರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಮಿನಿಮಮ್ ಇಷ್ಟಿರ್ಲೇಬೇಕು ಎಲೆಕ್ಟ್ರಾನ್ ಎಮಿಟ್ ಆಗ್ಲಿಕ್ಕೆ. ನೆಕ್ಸ್ಟ್ ನ್ಯೂ ಏನಾದ್ರೂ ಬೇಕಾಗಿರೋದಕ್ಕಿಂತ ಜಾಸ್ತಿ ಕೊಟ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಪಾಸಿಟಿವ್ ಬಂದ್ಬಿಡುತ್ತೆ ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್. ಅವಾಗ ಫೋಟೋ ಎಮಿಷನ್ ಈಸ್ ಪಾಸಿಬಲ್ ಅಂಡ್ ಆಲ್ಸೋ ವಿ ಕ್ಯಾನ್ ಹ್ಯಾವ್ ಸಮ್ ಫೋಟೋ ಕರೆಂಟ್. ಇದರಲ್ಲೂ ಕರೆಂಟ್ ಬರ್ಬೋದು. ಇಲ್ಲಿ ಜಸ್ಟ್ ಎಮಿಟ್ ಆಗುತ್ತೆ. ಇಲ್ಲಿ there is no possibility of getting current here. ಇಲ್ಲಿ photo emission ಅಲ್ಲಿ kinetic energy ಪಾಸಿಟಿವ್ ಇದೆ ಅಂದ್ರೆ they are having some energy. ಯಾಕೆಂದ್ರೆ ಬೇಕಾಗಿರೋದಕ್ಕೆ ಎನರ್ಜಿ ಜಾಸ್ತಿ ಕೊಟ್ಟಾಗ ಸೊ ಮಿನಿಮಮ್ ಎನರ್ಜಿನ ಯೂಸ್ ಮಾಡೋದೇನಾಗುತ್ತೆ ಎಮಿಟ್ ಆಗುತ್ತೆ. ರಿಮೈನಿಂಗ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು kinetic energy. So this is how we can explain why we need ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಮಿನಿಮಮ್ ಯಾಕೆ ಇರಲೇಬೇಕು ಅನ್ನೋದಕ್ಕೆ. ಮಿನಿಮಮ್ ಗಿನ್ನ ಕಡಿಮೆ ಆದ್ರೆ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಆಗುತ್ತೆ. ಫೋಟೋ ಎಮಿಷನ್ ಇಸ್ ನಾಟ್ ಪಾಸಿಬಲ್ ಅಂತ ಇಷ್ಟು ಬರೆದ್ರೆ ಸಾಕು ನೀವು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇನ್ಯಾವುದಿದೆ, ಇನ್ನೊಂದಿದೆ ಏನದು ಸ್ಟಾಪಿಂಗ್ ವೋಲ್ಟೇಜ್, ಸ್ಟಾಪಿಂಗ್ ಪೊಟೆನ್ಷಿಯಲ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಂತ ಹೇಳುತ್ತೆ, ಎಷ್ಟು ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ರೆ ನೆಗೆಟಿವ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಟ್ ವಿಚ್ ಫೋಟೋ ಕರೆಂಟ್ ಬಿಕಮ್ ಝೀರೋ ನಾವು ನೆಗೆಟಿವ್ ಸ್ಟಾಪಿಂಗ್ ವೋಲ್ಟೇಜ್ ಅಂತ ಕರಿತೀವಿ. ಏನಾಗುತ್ತೆ ಅಂದ್ರೆ ಆಫ್ಟರ್ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ ಈ ಕಡೆ ಕ್ಯಾಥೋಡ್ ಇರುತ್ತೆ, ಈ ಕಡೆ ಆನೋಡ್ ಇರುತ್ತೆ, ಈ ಕಡೆ ಕ್ಯಾಥೋಡ್, ಈ ಕಡೆ ಆನೋಡ್, ಆನೋಡ್ ಕ್ಯಾಥೋಡ್. ಇದಕ್ಕೆ ಏನ್ ಮಾಡ್ಬೇಕು ನೆಗೆಟಿವ್ ಪೊಟೆನ್ಷಿಯಲ್ ನ ಕೊಡ್ಬೇಕು. ಸೊ ಬಿಫೋರ್ ದಟ್ ಎಲೆಕ್ಟ್ರಾನ್ ಹ್ಯಾವಿಂಗ್ ಸಮ್ ಕೈನೆಟಿಕ್ ಎನರ್ಜಿ ಅಂಡ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಆನೋಡ್. ಈಗ ಪೊಲಾರಿಟಿ ಚೇಂಜ್ ಮಾಡ್ಬಿಡ್ತೀನಿ, ಆನೋಡ್ ನೆಗೆಟಿವ್ ಪೊಟೆನ್ಷಿಯಲ್ ಕೊಡ್ತೀನಿ, ಇದನ್ನ ಪಾಸಿಟಿವ್ ಪೊಟೆನ್ಷಿಯಲ್ ಕೊಟ್ಬಿಟ್ಟಾಗ ಏನಾಗುತ್ತೆ ಎಲೆಕ್ಟ್ರಾನ್ ಫೇಲ್ಸ್ ಟು ರೀಚ್ ಆನೋಡ್. ಏನಾಗುತ್ತೆ ಸ್ಲೋ ಮಾಡಿಬಿಡುತ್ತೆ ಈ ಪೊಟೆನ್ಷಿಯಲ್, ಡಿಸಿಲರೇಟ್ ಮಾಡುತ್ತೆ ಅಪ್ಲೈಡ್ ಪೊಟೆನ್ಷಿಯಲ್. ಅವಾಗ ಏನಾಗುತ್ತೆ ಎಲೆಕ್ಟ್ರಾನ್ ಸ್ಲೋ ಆಗ್ತಾ ಇರುತ್ತೆ. ಯಾವುದೋ ಒಂದು ವೋಲ್ಟೇಜ್ಗೆ ಈ ಎಲೆಕ್ಟ್ರಾನ್ ಸ್ಟಾಪ್ ಆಗುತ್ತೆ. ಆ ವೋಲ್ಟೇಜ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಅದೆಷ್ಟಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ಇದ್ರ ಹತ್ರ ಎಷ್ಟು ಎನರ್ಜಿ ಇರುತ್ತೆ ಕೈನೆಟಿಕ್ ಎನರ್ಜಿ ಅಷ್ಟೇ ನಾವು ಎಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಎಲೆಕ್ಟ್ರಾನ್ ಸ್ಟಾಪ್ ಆಗುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಇಷ್ಟು ಎಕ್ಸ್ಪ್ಲನೇಷನ್ ಆಫ್ ಐನ್ಸ್ಟೈನ್. ಅಲ್ಲಿ ಇಕ್ವೇಶನ್ ಬರ್ದಿದೀವಿ. ಸೊ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ. ಇಷ್ಟನ್ನ ಬರೀಬೇಕು ಯಾಕೆಂದ್ರೆ ಇದು ಜಸ್ಟ್ ಐ ಥಿಂಕ್ ದಿಸ್ ಜಸ್ಟ್ 3 marks ಕ್ವಶನ್. ಇಷ್ಟು ದೊಡ್ಡ ಕ್ವಶನ್ ಇದೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಡಿಫೈನ್ ಬೈಂಡಿಂಗ್ ಎನರ್ಜಿ ಅಂಡ್ ಮಾಸ್ ಡಿಫೆಕ್ಟ್ ಅಂಡ್ ರೈಟ್ ದ ರಿಲೇಷನ್ ಬಿಟ್ವೀನ್ ದೆಮ್ ಅಂತ. ವೆರಿ ಸಿಂಪಲ್ ಕ್ವಶನ್. ಬೈಂಡಿಂಗ್ ಎನರ್ಜಿ ಅಂದ್ರೆ ಏನು? ಬೈಂಡಿಂಗ್ ಎನರ್ಜಿ ಇಟ್ ಈಸ್ ದ energy required to bind the nucleons, or you can write it means the energy required to separate the nucleon. Energy required to separate the nucleons. ಇದನ್ನ ನಾವೇನಂತ ಕರಿತೀವಿ ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಮಾಸ್ ಡಿಫೆಕ್ಟ್ ಅಂದ್ರೆ ಮಾಸ್ ಡಿಫೆಕ್ಟ್. ಸೊ ಮಾಸ್ ಡಿಫೆಕ್ಟ್ ಏನತ್ತೆ, ನ್ಯೂಕ್ಲಿಯಸ್ ತಗೊಳ್ಳಿ ವೈ ಮಾಡಿ, ನ್ಯೂಕ್ಲಿಯಾನ್ಸ್ ನ ವೈ ಮಾಡಿ, ಫಾರ್ಮ್ ಆದ್ಮೇಲೆ ನ್ಯೂಕ್ಲಿಯಸ್ ವೈ ಮಾಡಿ, ಎರಡದು ಮಾಸ್ ಡಿಫರೆನ್ಸ್ ಬರುತ್ತೆ. ಇಟ್ ಈಸ್ ದ ಡಿಫರೆನ್ಸ್ between the total mass of nucleons and the mass of nucleus. Total mass of nucleus ಅಂತ ಬರೀರಿ. total mass of nucleus ಫಾರ್ಮ್ ಆದ್ಮೇಲೆ ನ್ಯೂಕ್ಲಿಯಸ್ ಫಾರ್ಮ್ ಆದ್ಮೇಲೆ ಅದನ್ನು ವೈ ಮಾಡಿದಾಗ ಅದ್ರದ್ದು ನಮಗೆ ಡಿಫರೆನ್ಸ್ ಬರುತ್ತೆ. ಅದನ್ನ ನಾವು ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅವೆರಡರ ಮಧ್ಯೆ ರಿಲೇಷನ್ ಬರೀಬೇಕು. ಸೊ ಬೈಂಡಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಂ ಟಿ ಸ್ಕ್ವೇರ್ ಅಂತ ಇಸ್ ದ ರಿಲೇಷನ್. ಸೊ ಹಿಂಗೂ ಬರೀಬಹುದು ನೋಡ್ರಿ. ಬೈಂಡಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಂ, ಇದು ಜೌಲ್ ಅಲ್ಲಿ ಬರುತ್ತದೆ. ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬೇಕಾದ್ರೆ 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಜೌಲ್. ಇಟ್ ಲುಕ್ಸ್ ಲೈಕ್ E is equal to mc square ಅಷ್ಟೇ. ನೆಕ್ಸ್ಟ್ ಓಕೆ ಬಂತಲ್ಲಪ್ಪ 5 marks ಕ್ವಶನ್ಸ್. ಆನ್ಸರ್ ಎನಿ 3, ಈಚ್ ಕ್ಯಾರೀಸ್ 5 marks, ಟೋಟಲ್ 15 marks. ಕ್ವಶನ್ ನಂಬರ್ 37 ಎಲ್ಲಾದ್ರೂ 3 ಆನ್ಸರ್ ಮಾಡಬೇಕು. ನಾವೆಲ್ಲದಕ್ಕೂ ಆನ್ಸರ್ ಮಾಡೋಣ. ಒಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸ್ಪ್ಲಿಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಚಾಪ್ಟರ್ ಅಲ್ಲಿ ಸ್ಪ್ಲಿಟ್ ಕ್ವಶನ್, ಯಾವ್ದು ಬೇಕಾದ್ರೂ ಸ್ಪ್ಲಿಟ್ ಕ್ವಶನ್ಸ್ ಕೊಡ್ಬೋದು. ಇಲ್ಲಿ ಫಸ್ಟ್ ಒನ್ ಸ್ಪ್ಲಿಟ್ ಕ್ವಶನ್ ಇದೆ, ನೋ ಪ್ರಾಬ್ಲಮ್. ಸೊ 3 marks ಕೇಳ್ತಾನೆ. ಆಮೇಲೆ ಇನ್ನೊಂದು ಕ್ವಶನ್ ಇದೆ, ಡಿಫೈನ್ ಎನರ್ಜಿ ಡೆನ್ಸಿಟಿ ಆಫ್ ಎ ಚಾರ್ಜ್ಡ್ ಕೆಪಾಸಿಟರ್. ಹೌ ಇಸ್ ದ ಎನರ್ಜಿ ಡೆನ್ಸಿಟಿ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಬಿಟ್ವೀನ್ ದ ಕೆಪಾಸಿಟರ್. ಸೊ ಫಾರ್ಮುಲಾ ಸಿಕ್ಕಿದ್ರೆ ನಮ್ಗೆ ಈಸಿಯಾಗಿ ಬರೀಬಹುದು. ಲೆಟ್ ಅಸ್ ಟೇಕ್ ಫಸ್ಟ್ ಒನ್. ಈಗ ಏನ್ ಮಾಡ್ಬೇಕು, ಎಲೆಕ್ಟ್ರಿಕ್ ಡೈಪೋಲ್ ತಗೊಳ್ಬೇಕು.
ಅದನ್ನ ಯೂನಿಫಾರ್ಮ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಬೇಕು. ಆಮೇಲೆ ಅದ್ರದ್ದು ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ ಅಂತ ಕಂಡುಹಿಡಿ ಯು. ಸೊ ಫಾರ್ ದಟ್ ಲೆಟ್ ಅಸ್ ಟೇಕ್ ಡೈಪೋಲ್ ಫಸ್ಟ್. ಡೈಪೋಲ್ ತಗೊಳ್ಳಿ, ಈ ತರ ಇದೆ ಅಂದ್ಕೊಳ್ಳೋಣ. ಡೈಪೋಲ್ ಅಲೈನ್ಮೆಂಟ್ ವಿಲ್ ಬಿ ಲೈಕ್ ದಿಸ್. ಇಟ್ ಕಂಟೈನ್ಸ್ ಮೈನಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ, ಮೈನಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ. ಡೈಪೋಲ್ ಲೆಂತ್ ಅನ್ನ 2L ಅಂತ ಇಟ್ಕೊಳ್ಳೋಣ. ಈಗೇನ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿ. ದಿಸ್ ಡೈರೆಕ್ಷನ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಸ್ಕೇಲ್ ತಗೊಂಡು ನೀಟಾಗಿ ಬರಿಬೇಕು ಎಕ್ಸಾಮ್ ಅಲ್ಲಿ. ಅಂಡ್ ಡೈಪೋಲ್ ಅಂದಿದ ತಕ್ಷಣ ಏನ್ ತಗೊಳ್ಬೇಕು ಫಸ್ಟ್? ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಈ ಕಡೆ ಇದೆ ನೋಡ್ರಿ. ದಿಸ್ ದ ಡೈರೆಕ್ಷನ್ ಆಫ್ dipole moment, negative to positive p. This is the direction of dipole moment, this is direction of electric field, and angle between them is theta. Theta is the angle between electric field and dipole moment. ಇವಿಡ್ರ ಮಧ್ಯೆ ಡೈರೆಕ್ಷನ್ ಆಂಗಲ್ ತಗೊಳ್ಬೇಕು ನಾವು. ಆಕ್ಚುಲಿ ಇಲ್ಲಿ ಬರ್ದೇಣ ಏನಂತ? ಕನ್ಸಿಡರ್ an electric dipole. Consider an electric dipole. ಸೊ ಡೈಪೋಲ್ ತಗೊಂಡ ತಕ್ಷಣ ಏನ್ ತಗೊಳ್ತೀವಿ ನಾವು? ಚಾರ್ಜಸ್ ತಗೊಳ್ತೀವಿ. ಎಷ್ಟು ಹಿಂಗ್ ಬರೀರಿ, ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಆರ್ ದ ಚಾರ್ಜಸ್. ಆಮೇಲೆ 2a is length of dipole. ಆಮೇಲೆ p dipole moment, q into 2a ಏನಿದು dipole moment, and we have shown the dipole moment direction there. ಎಲ್ಲರೂ ಒಂದ್ ಕಡೆ ತೋರಿಸಿದ್ರೆ ಆಯ್ತು. ಇಲ್ಲಿ magnitude of dipole moment, this is the direction of dipole moment. Theta is the angle between direction of dipole moment and the direction of electric field. ದಟ್ಸ್ ಇಟ್. ಇವಾಗ ಏನಾಗುತ್ತೆ? ವೆರಿ ಇಂಟ್ರೆಸ್ಟಿಂಗ್. ಇದೇನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ರಿಪೆಲ್ ಮಾಡುತ್ತೆ, ಇದೇನಾಗುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಅವಾಗ ಡೈಪೋಲ್ ಸ್ಟಾರ್ಟ್ಸ್ ರೊಟೇಟಿಂಗ್. ಡೈಪೋಲ್ ಏನಾಗುತ್ತೆ? ರೊಟೇಟ್ ಆಗ ಸ್ಟಾರ್ಟ್ ಆಗುತ್ತೆ ವಿತ್ ಸಮ್ ಟಾರ್ಕ್. ಸೊ ವಾಟ್ ಇಸ್ ದ ಟಾರ್ಕ್ ಆನ್ ಎ ಡೈಪೋಲ್ ನಾವು? ಟೌ ಈಸ್ ಈಕ್ವಲ್ ಟು EP sin theta, which is the torque on a dipole. ಇದ್ರ ಮೇಲೆ ಇಷ್ಟು ಟಾರ್ಕ್ ಬೀಳ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಈ ಟಾರ್ಕ್ ಗೆ ಅಗೇನ್ಸ್ಟ್ ಮೂವ್ ಮಾಡ್ಬೇಕು. ಅಪ್ಲೈ an external ಟಾರ್ಕ್. ಯಾವಾಗ್ಲೂ ಟಾರ್ಕ್ ಗೆ ಅಗೇನ್ಸ್ಟ್ ವರ್ಕ್ ಮಾಡಿದ್ರೆ ಅದ್ರಲ್ಲಿ ಎನರ್ಜಿ ಸ್ಟೋರ್ ಆಗುವಂತದ್ದು. ಸೊ ತಿರುಗ್ತಾ ಇರ್ಬೇಕು, ಅದನ್ನ ಉಲ್ಟಾ ನಾವು ತಿರುಗಿಸ್ಬೇಕು. ಅವಾಗ ನಮ್ಮ ಎನರ್ಜಿ ಸ್ಪೆಂಡ್ ಆಗುತ್ತೆ. ಸೊ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಇನ್ ದ ಡೈಪೋಲ್. ಎಷ್ಟು ಸ್ಟೋರ್ ಆಗುತ್ತೆ ಅಂತ ನೋಡುವ. ಫಾರ್ ದಟ್ ಉಲ್ಟಾ ರೊಟೇಟ್ ಮಾಡಿ ಅಷ್ಟೇ ಅಗೇನ್ಸ್ಟ್ ದ ಟಾರ್ಕ್. ಏನ್ ಮಾಡಿ? ಫಸ್ಟ್ ಸ್ಮಾಲ್ ವರ್ಕ್ ಡನ್ ಕಂಡಿಡಿರಿ, ಆಮೇಲೆ ದೆನ್ total work done ಕಂಡುಹಿಡಿಯುವ. For a small work done, let us take small work done in rotating the dipole against the rotating torque. Against the rotating torque is dW. So small work done through small angle. Small angle ಇಲ್ಲಿ ಬೇಕಾದ್ರೆ ಬರೋಣ. Through a small angle d theta. D theta ಅಷ್ಟು small angle ನ rotate ಮಾಡಿದ್ದೀನಿ. So d theta small, very small angle. So for that, so formula tau into d theta. Here dW is the small work done in rotating very small amount d theta against the torque. Now dW is equal to, what was the torque? EP sin theta into d theta. ಈಗ ನಿಮ್ಗೆ ಟೋಟಲ್ ವರ್ಕ್ ಡನ್ ಬೇಕು. ಟೋಟಲ್ ವರ್ಕ್ ಡನ್ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕಂಡುಹಿಡ್ಕೊಳ್ಬಹುದು. ಫ್ರಮ್ ವೇರ್ ಟು ವೇರ್ ನೀವು ಲಿಮಿಟ್ಸ್ ಅನ್ನ ಹಾಕೊಳ್ಳಿ. ಟೋಟಲ್ ವರ್ಕ್ ಡನ್ ಇನ್ ರೊಟೇಟಿಂಗ್ ದ ಡೈಪೋಲ್. ಅದರ ರೆಫರೆನ್ಸ್ ಆಂಗಲ್ ತಗೊಳ್ಳಿ. θ1 to θ1 to θ2. ಏನ್ ಮಾಡ್ಬೇಕು? ಇದನ್ನ ಇಂಟಿಗ್ರೇಟ್ ಮಾಡಬೇಕು. ವೆರಿ ಸಿಂಪಲ್ ಥಿಂಗ್. ಯಾವಾಗ್ಲೂ ಅಷ್ಟೇ ಸ್ಮಾಲ್ ವರ್ಕ್ ಡನ್ ಫೈಂಡ್ ಔಟ್ ಮಾಡಿ. ಟೋಟಲ್ ವರ್ಕ್ ಡನ್ ಬೇಕಂದ್ರೆ ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ವರ್ಕ್ ಡನ್ ಬರುತ್ತೆ. ಲಿಮಿಟ್ಸ್ ಹಾಕಿ θ1 to θ2 EP sin theta into d theta. ನಾವು ಲೆಫ್ಟ್ ಹ್ಯಾಂಡ್ ಸೈಡ್ W ಆಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ EP ಕಾಮನ್ ಬರುತ್ತೆ. ಸೊ sin theta d theta we can integrate it. sin theta ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ cos theta ಬರುತ್ತೆ. ಲಿಮಿಟ್ಸ್ θ1 to θ2 is equal to W is equal to ಮೈನಸ್ ಆಚೆ ತೆಗೆದಿಟ್ಕೊಂಡ್ಬಿಡಿ EP ಇಂಟು ಇಲ್ಲೇನು ಉಳಿತೆ? cos theta. ಅಪ್ಪರ್ ಲಿಮಿಟ್ ಹಾಕಿ cos θ2 ಮೈನಸ್ ಲೋಯರ್ ಲಿಮಿಟ್ cos θ1. that's it. so this is the formula for work done. ಸೊ ಎಷ್ಟು ವರ್ಕ್ ಮಾಡಿರ್ತೀರೋ ಅಷ್ಟೇ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಪೊಟೆನ್ಷಿಯಲ್ ಎನರ್ಜಿ is equal to work done ಅಲ್ಲ, ಆಕ್ಚುಲಿ ಡಿಫರೆನ್ಸ್ ಇಂದ potential energy is equal to work done. Initial potential energy 0 ಇರುತ್ತೆ ಅಂತ ತಗೊಂಡಿರ್ತೀವಿ. ಹಾಗಾಗಿ so U is equal to W. du is equal to W actually. So du is equal to W ತಗೊಳ್ತೀವಿ, ಯಾಕಂದ್ರೆ initial potential energy 0 ಇರುತ್ತೆ. du is equal to U2 minus U1. So du is equal to U2 ಆಗುತ್ತೆ minus 0, nothing but energy. So W ಏನಾಗುತ್ತೆ? EP cos θ2 minus cos θ1. that's it. This is the formula for potential energy of an electric dipole placed in an electric field. Next, if you want, you can take θ1,
theta 2. Theta 1 as 90 degree and theta 2 as 0 degree. Okay, this is it. This is the formula for potential energy of a dipole. ಇಲ್ಲಿ ಇನ್ನೊಂದು ಕ್ವಶನ್ ಇದೆ ಏನಂತಂದ್ರೆ ಡಿಫೈನ್ ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್ ಅಂತ ಹೇಳ್ತಾರೆ. ಸೊ ಎನರ್ಜಿ ಡೆನ್ಸಿಟಿ ಅಂದ್ರೆ ಸಬ್ ಕ್ವಶನ್ ಬಿ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಸ್ಮಾಲ್ ಯು, ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಯು, which is energy stored in a capacitor is U by V, and that can be written as how the energy density is related to electric field between the plates ಅಂತ ಕೇಳಿದ್ರೆ ಅಂದ್ರೆ formula for energy density ಕೇಳಿದರೆ which is 1 by 2 epsilon naught E square. Here energy density is directly proportional to E square. That's it. So ಇದಕ್ಕೆ I think 1 mark, ಇದಕ್ಕೆ 1 mark, ಇಷ್ಟಕ್ಕೆ 3 mark. ಇದೆಯಲ್ಲ ಇಲ್ಲ. ನೆಕ್ಸ್ಟ್ ಕ್ವಶನ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF ಅಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಟೂ ಸೆಲ್ಸ್ ಆಫ್ ಡಿಫರೆಂಟ್ EMFs ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಕೇಳ್ತಾರೆ. ಈಗ ಏನ್ ಮಾಡಿ, ಎರಡು ಸೆಲ್ ಅನ್ನ ತಗೊಳ್ಳಿ. ಆಸ್ ಶೋನ್ ಇನ್ ದ ಫಿಗರ್ ದೇರ್ ಆರ್ ಟೂ ಸೆಲ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಮತ್ತೆ ಅದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ಬರೆದ್ ಬಿಟ್ಟಿದ್ದೀನಿ. ಅದಕ್ಕೆ ಎಕ್ಸ್ಪ್ಲನೇಷನ್ ಬರೀಬೇಕು. ಹೇಗೆ ಬರೆಯೋದು? ಕನ್ಸಿಡರ್ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಬಿಟ್ವೀನ್ ಎ ಅಂಡ್ ಬಿ ಆಸ್ ಶೋನ್. ನೆಕ್ಸ್ಟ್ ಇದು ಎರಡು ಸೆಲ್ ಎ ಮತ್ತೆ ಬಿ ಕನೆಕ್ಟ್ ಮಾಡಿದ್ದೀನಿ. ಸೆಲ್ಲಿನ ಎಕ್ಸ್ಪ್ಲನೇಷನ್ EMFs ಬರೀರಿ. E1 and E2 are the EMFs of two cells. ಆಮೇಲೆ R1 and R2 are the internal resistance of two cells. ಆಮೇಲೆ current I is the main current. So let me show you this one. This is the main current. ಏನಾಗುತ್ತೆ, ಇಲ್ಲಿ ಬಂದಿದ್ದು B ಹತ್ರ ಡಿವೈಡ್ ಆಗುತ್ತೆ. Always try to write the flow of current inside the battery from negative to positive. ಇಲ್ಲಾಂದ್ರೆ ತಪ್ಪಾಗ್ಬಿಡುತ್ತೆ. ಸೊ ಬ್ಯಾಟ್ರಿ ಒಳಗೆ ಯಾವಾಗಲೂ ನೆಗೆಟಿವ್ ಇಂದ ಪಾಸಿಟಿವ್ ಕಡೆನೆ ಹೋಗ್ಬೇಕು. ಶೋ ಇಟ್ ಲೈಕ್ ದಟ್ ಓನ್ಲಿ. ಸೊ ಮೇನ್ ಕರೆಂಟ್ ಏನಾಗುತ್ತೆ, ಮೇನ್ ಕರೆಂಟ್ ಡಿವೈಡ್ ಆಗುತ್ತೆ. ಎಷ್ಟೆಷ್ಟು ಡಿವೈಡ್ ಆಗುತ್ತೆ ಮೇಲೆ ಬರೆಯೋದನ್ನ V is equal to ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A and B. ಸೊ ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಬಿಕಾಸ್ ದೇ ಆರ್ ಇನ್ ಪ್ಯಾರಲಲ್. ನೌ I is equal to I1 and I2 are the current through cell 1 and cell 2 respectively. You can write. ಈಗ ಏನ್ ಮಾಡ್ಬೇಕಂದ್ರೆ ಎರಡಕ್ಕೂ ಫಾರ್ಮುಲಾ ಬರೀಬೇಕು. ಯಾವ ಫಾರ್ಮುಲಾ ಅಂದ್ರೆ V is equal to, this is the formula, right? V is equal to E minus IR formula use ಮಾಡ್ತೀವಿ ಯಾವಾಗಲೂ series parallel cells ಅಂತ ಬಂದಾಗ. Now for the first cell, for the cell 1 ಏನಂತ ಬರೀಬಹುದು, V is equal to E minus IR ಅಲ್ಲಿ V ಎಷ್ಟಿದೆ, V ನೇ ಇದೆಯಾ ಫಸ್ಟ್ ಸೆಲ್ ಅಕ್ರಾಸ್, ಎಸ್. E ಎಷ್ಟಿದೆ ಫಸ್ಟ್ ಸೆಲ್ ಅಕ್ರಾಸ್, E1 ಇದೆ. I ಎಷ್ಟಿದೆ, I1 ಇದೆ. R ಎಷ್ಟಿದೆ, R1 ಇದೆ. ನೆಕ್ಸ್ಟ್ ಇದನ್ನ ಸ್ವಲ್ಪ ರೀರೈಟ್ ಮಾಡಿ. ರೀರೈಟ್ ಇಟ್ ಫಾರ್ I1 ಏನಾಗುತ್ತೆ, I1 R1 ಈ ಕಡೆ ಬರಲಿ, E1 ಮೈನಸ್ V. E1 ಇಲ್ಲ V ರೈಟ್ ಹ್ಯಾಂಡ್ ಸೈಡ್ ಕಳಿಸಿ. ನೆಕ್ಸ್ಟ್ I1 ಏನಾಗುತ್ತೆ, E1 ಮೈನಸ್ V ಹೋಲ್ ಡಿವೈಡೆಡ್ ಬೈ R1. ಅಥವಾ ಇದನ್ನ ಹೀಗೂ ಬರೀಬಹುದು, I1 is equal to E1 by R1 minus V by R1. This is the formula for current through I1. ಈ ಫಾರ್ಮುಲಾನ ರೀರೈಟ್ ಮಾಡಿ ಬರೀಬೇಕಷ್ಟೆ. ನೆಕ್ಸ್ಟ್ ಸಿಮಿಲರ್ಲಿ ಫಾರ್ ದ ಸೆಕೆಂಡ್ ಸೆಲ್, ಫಾರ್ ಸೆಲ್ 2 ಏನಿದೆ ನೋಡ್ರಿ ಇಲ್ಲಿ, ಸೆಲ್ 2 V is equal to E minus IR ಬರೀರಿ. V is equal to E minus IR ಬರೆದ್ರೆ V ನೇ ಇರುತ್ತೆ ಯಾಕಂದ್ರೆ ಕಾಮನ್ ಪೊಟೆನ್ಷಿಯಲ್. E2 ಇದೆ, I2 ಇದೆ, R2 ಇದೆ. ಇದನ್ನ ಏನ್ ಮಾಡ್ಬೇಕು ನೀವು, ರೀರೈಟ್ ಇಟ್ ಫಾರ್ I2. ದಟ್ ಇಂಪ್ಲೈಸ್ I2. ಇದನ್ನೇ ನೋಡ್ಕೊಂಡು ಬರದ್ರಾಯ್ತು ಅಷ್ಟೇ ನೋಡ್ರಿ. E by R minus V by R. E2 R2 V ಕಾಮನ್ ಇರುತ್ತೆ R2. ನಾವು I1 and I2 ಬಂತು. ನೆಕ್ಸ್ಟ್ ಏನ್ ಮಾಡಿ, I1 ಪ್ಲಸ್ I2 ಗೆ ಮೈನ್ ಕರೆಂಟ್ ಕಂಡಿಡ್ಕೊಳ್ಳಿ. ಮೈನ್ ಕರೆಂಟ್ ಇಸ್ ದ ಮೇನ್ ಕರೆಂಟ್ ಹಿಯರ್. ಮೈನ್ ಕರೆಂಟ್ I is equal to I1 plus I2. So I is equal to, what is I1 there, E1 by R1 minus V by R1 plus I2 is E2 by R2 minus V by R2. ಇಲ್ಲಿ E1 by R1 plus E2 by R2 ಇದನ್ನ ಒಂದ್ ಕಡೆ ಬರ್ಕೊಳ್ಳಿ. ಮೈನಸ್ ಇದೆರಡರಲ್ಲಿ ಕಾಮನ್ ಬರುತ್ತೆ, V ನು ಕಾಮನ್ ಬರುತ್ತೆ ಇದ್ರಲ್ಲಿ ಟರ್ಮ್ಸ್ ಅಲ್ಲಿ. ಅಲ್ಲಿ ಉಳಿಯೋದೇನು 1 by R1 plus 1 by R2. This is what we have to rewrite the formula. Take this as equation 1.
ಈಗ ಏನ್ ಮಾಡಿ, replace these two cells by a single equivalent cell between A and B. ಅದ್ರಲ್ಲಿ ಎಷ್ಟು ಕರೆಂಟ್ ಹೋಗ್ಬೇಕು, ಇದ್ರಷ್ಟೇ ಕರೆಂಟ್ ಹೋಗ್ಬೇಕು. ಮೇನ್ ಕರೆಂಟ್ ವಿ ಎಷ್ಟಿರ್ಬೇಕು, ವಿ ನೇ ಇರ್ಬೇಕು. ಬಿಟ್ವೀನ್ ಎ ಅಂಡ್ ಬಿ, ವಿ ಇತ್ತು ವಿ, ಬಟ್ ಇ ಎಂ ಎಫ್ ಈಕ್ವಲೆಂಟ್ ಮತ್ತೆ ಆರ್ ಈಕ್ವಲೆಂಟ್ ಇರ್ಬೇಕು. ಅದನ್ನ ಬರೀರಿ, ಏನಂತ ಬರೀತೇವೆ, replace the two cells by single equivalent cell as shown between A and B. ಇದಕ್ಕೆ ಫಾರ್ಮುಲಾ ಬರೀರಿ, V is equal to E minus IR. V ಏನಾಗುತ್ತೆ, V ನೇ ಇರುತ್ತೆ, E equivalent ಇರುತ್ತೆ, I ಇರುತ್ತೆ, R equivalent. Now this you rewrite this for current again. ಸೊ ಐ ಏನಾಗುತ್ತೆ, ಈಗ ಇಲ್ಲೇ ಇದೆ ನೋಡಿ, ಆ ಫಾರ್ಮ್ ಅಲ್ಲಿ ಬರೀರಿ ಅಷ್ಟೇ. ಇ ಬೈ ಆರ್ ಮೈನಸ್ ವಿ ಬೈ ಆರ್. ಇದು ಇ ಈಕ್ವಲೆಂಟ್, ಆರ್ ಈಕ್ವಲೆಂಟ್, ವಿ ಬಿ ಇರುತ್ತೆ, ಆರ್ ಈಕ್ವಲೆಂಟ್. ಯು ರಿರೈಟ್ ದಿಸ್ ಫಾರ್ ಕರೆಂಟ್, ಈ ಫಾರ್ಮ್ ಗೆ ಬಂದು ಕೂತ್ಕೊಳ್ತಾ. ನೆಕ್ಸ್ಟ್ ಟೇಕ್ ದಿಸ್ ಆಸ್ ಈಕ್ವೇಶನ್ 2. ನೆಕ್ಸ್ಟ್ ಸ್ಟೆಪ್, ಇವೆರಡನ್ನು ಕಂಪೇರ್ ಮಾಡಿ. ಕಂಪೇರ್ 1 and 2. ವಿ ಗೆಟ್ ಐ ಜಾಗದಲ್ಲಿ ಐ ಇದೆ, ಈಕ್ವಲ್ ಜಾಗದಲ್ಲಿ ಈಕ್ವಲ್ ಇದೆ. E1 by R1 minus E2 by R2 ಜಾಗದಲ್ಲಿ equivalent by R equivalent ಇದೆ. E1 by R1 plus E2 by R2, E equivalent by R equivalent is E1 by R1 plus E2 by R2 ಇದೆ. ನೆಕ್ಸ್ಟ್ ಏನಿದೆ, ಮೈನಸ್ ಇದೆ, V ಇದೆ, ಇಲ್ಲೂ V ಇದೆ. ನೆಕ್ಸ್ಟ್ 1 by R1 plus 1 by R2 ಜಾಗದಲ್ಲಿ 1 by R ಇದೆ. ಹಾಗಾದ್ರೆ 1 by R equivalent is equal to 1 by R1 plus 1 by R2. This is the formula for equivalent resistance, equivalent internal resistance and EMF. ಇದು when two cells are connected in parallel. ಅವರಷ್ಟೇ ಕೇಳಿರೋದು, ಅಷ್ಟೇ ಆನ್ಸರ್ ಮಾಡಿದ್ರೆ ಸಾಕು. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ ಡಿರೈವೇಶನ್. ಇಲ್ಲಿ ಒನ್ ಟರ್ಮ್ ಎಕ್ಸ್ಪ್ಲೈನ್ ಮಾಡಿದ್ರು, ಎಸ್ ದಟ್ಸ್ ಇಟ್. ದಿಸ್ ಇಸ್ ಹೌ ವಿ ಕ್ಯಾನ್ ಡಿರೈವ್. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಾಬ್ಲಮ್, ಕ್ವಶನ್ ನಂಬರ್ 39. ಡಿರೈವ್ an expression for force per unit length in the two infinitely long parallel straight conductors carrying current and hence define ಆಂಪಿಯರ್ ಡಿಫೈನ್ ಮಾಡಿದ್ರೆ 1 ಆಂಪಿಯರ್ ಡಿಫೈನ್ ಮಾಡಿ ಅಂತ. ಇದು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಅಲ್ಲಿ ಬರುವಂತ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ರು ಮುಂಚೆ, ಇವಾಗ ಕೇಳ್ತಾರೋ ಬಿಡ್ತಾರೋ ಡಿಪೆಂಡ್ಸ್. ಸೊ ಬಟ್ ಇಂಪಾರ್ಟೆಂಟ್ ಕ್ವಶನ್. ಏನ್ ಮಾಡ್ಬೇಕು ಫಸ್ಟ್ ನೋಡ್ಕೊಳ್ಳಿ. ಈ ಟೂ ಇನ್ಫೈನೆಟ್ಲಿ ಲಾಂಗ್ ಥಿನ್ ಪ್ಯಾರಲಲ್ ಸ್ಟ್ರೈಟ್ ಕಂಡಕ್ಟರ್ಸ್ ತಗೋಬೇಕು ಅಂಡ್ ದೇ ಆರ್ ಕ್ಯಾರಿಂಗ್ ಕರೆಂಟ್ಸ್ ಅಂತ. ಕರೆಂಟ್ ಕಳಿಸಿ ಅದ್ರ ಮೂಲಕ. ಫಸ್ಟ್ ಟೇಕ್ ಟೂ ಇನ್ಫೈನೆಟ್ಲಿ ಲಾಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಲೈಕ್, ಓಕೆ. ಇಲ್ಲೇನ್ ಮಾಡ್ಬೇಕು, ಇನ್ಫೈನೈಟ್ ಅಂತ ತೋರ್ಸಕ್ಕೆ ಡಾಟೆಡ್ ಲೈನ್ ಹಿಡಿಗೆ ಲೈಕ್ ದಿಸ್. ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್ಸ್ ಏನಾಗುತ್ತಂತೆ, ಇವೆರಡು ಪ್ಯಾರಲಲ್ ಇರುತ್ತಂತೆ, ಮತ್ತೆ ಅದರಲ್ಲಿ ಕರೆಂಟ್ ಹೋಗ್ಬೇಕು. ಯಾವ ಡೈರೆಕ್ಷನಲ್ ಕರೆಂಟ್ ದೇ ಇಸ್ ನಾಟ್ ಗಿವನ್. ಸೊ ನಾವೇನ್ ಮಾಡೋಣ, ದೇ ಆರ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ತಗೊಳ್ಳೋಣ. ಲೆಟ್ ಇಟ್ ಬಿ I1 and I2. ಮತ್ತೆ ಅವೆರಡ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ತಗೊಳ್ಳೋಣ, ಡಿ ಅಂತ ಇಟ್ಕೊಳ್ಳೋಣ. ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಕಂಡಕ್ಟರ್ಸ್. ಈಗ ಇವೆರಡ್ರ ಮಧ್ಯೆ ಏನಿರುತ್ತಂತೆ, ಫೋರ್ಸ್ ಇರುತ್ತಂತೆ. ಅವ್ರು ಕರೆಕ್ಟ್ ಆಗಿ ಕೇಳಿದ್ರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ. ಫೋರ್ಸ್ ಕಂಡಿಡಿದು ಆಮೇಲೆ ಪರ್ ಯೂನಿಟ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ಏನ್ ಮಾಡ್ಬೇಕು, ಫಸ್ಟ್ ಎಕ್ಸ್ಪ್ಲನೇಷನ್ ಬರ್ದ್ಬೇಡ. ಕನ್ಸಿಡರ್ ಟೂ, ಇಲ್ಲೇ ಇದೆ ನೋಡ್ರಿ, ಅದನ್ನೇ ಬರ್ದ್ರೆ ಆಯ್ತು. ಟೂ ಇನ್ಫೈನೈಟ್ಲಿ ಲಾಂಗ್ ಥಿನ್ ಪ್ಯಾರಲಲ್ ರೈಟ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಆಸ್ ಶೋನ್ ಇನ್ ಫಿಗರ್. ಇಲ್ಲಿ I1 and I2 ಇವೆರಡೇನೋ ಕರೆಂಟ್ ಥ್ರೂ ದ ಕಂಡಕ್ಟರ್ಸ್. Let me name the conductors as A and B. Current through A and B respectively. A and B are the conductors. Next, D is the distance between A and B conductors. Next, ಇವೆರಡರ ಮಧ್ಯೆ ಫೋರ್ಸ್ ಇರುತ್ತಂತೆ. ಫಸ್ಟ್ ಫೋರ್ಸ್ ಎಲ್ಲಿದೆ ಹುಡುಕ್ಬೇಕು. ಬಟ್ ದಟ್ ಇಂಡಿವಿಜುವಲ್ ಆಗಿ ಕಂಡಕ್ಟರ್ಸ್ ನ ಕನ್ಸಿಡರ್ ಮಾಡುವ. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಬರೀತೀನಿ. ಫಸ್ಟ್ I1 ಕಂಡಕ್ಟರ್ ನ ತಗೊಳ್ಳೋಣ. ಸಾರಿ ಎ ಕಂಡಕ್ಟರ್ ತಗೊಳ್ಳೋಣ. ರಫ್ ಡಯಾಗ್ರಾಮ್, ರೈಟ್. I1 is the current through it. ಈಗೇನ್ ಮಾಡಿ, ಇಷ್ಟು ದೂರದಲ್ಲಿ ಎಷ್ಟು ಸಮ್ ಡಿ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಫಸ್ಟ್ ಕಂಡಕ್ಟರ್ ತಗೊಳ್ಳೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕಂಡಕ್ಟರ್ ಎ ಅಟ್ ಎ ಡಿಸ್ಟೆನ್ಸ್ ಡಿ ಈಸ್ B1 ಅಂತ ಇಟ್ಕೊಳ್ಳೋಣ. B1. ಈಗ ನೋಡ್ರಿ, ನಮಗೆ ಫಾರ್ಮುಲಾ ಗೊತ್ತಿದೆ. ಏನು, ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. μ0I/2πr ಅಂತ ಓದಿರ್ತೀವಿ. ಇಲ್ಲಿ ಐ ಅಂದ್ರೆ I1, ಆರ್ ಅಂದ್ರೆ ಡಿಸ್ಟೆನ್ಸ್, ಎಷ್ಟು ದೂರದಲ್ಲಿ, ಡಿ ಎಷ್ಟು ದೂರದಲ್ಲಿ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಫಸ್ಟ್ ಕಂಡಕ್ಟರ್ ಅಟ್ ದಿಸ್ ಪಾಯಿಂಟ್. Now what is the direction of the magnetic field at this point? So now right hand
ಥಂಬ್ ರೂಲ್ ಅನ್ನು ಯೂಸ್ ಮಾಡಿದ್ರೆ ಸೊ ಈ ಸೈಡ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ಯಾಂಜೆಂಟ್ ಬೋರ್ಡ್ ಒಳಗಡೆ ಬರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಬೋರ್ಡ್. You can write like this into perpendicular to the board away from the observer, you can say. So ಇಲ್ಲಿ ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಪ್ರೊಡ್ಯೂಸ್ಡ್ ಬೈ ಫಸ್ಟ್ ಕಂಡಕ್ಟರ್. ಈಗ ಏನ್ ಮಾಡಿ ಸೆಕೆಂಡ್ ಕಂಡಕ್ಟರ್ ನ ಈ ಜಾಗದಲ್ಲಿ ಪ್ಲೇಸ್ ಮಾಡಿ. ಸೆಕೆಂಡ್ ಕಂಡಕ್ಟರ್ I2 is B conductor and now it is carrying current. Definitely place the conductor B at a distance D from the conductor A. ಏನಾಗುತ್ತೆ experience magnetic because it is carrying current and it is placed in the magnetic field of first conductor. Definitely it will experience magnetic force is given by F is equal to BIL sin theta. So force experienced by the second conductor is F2 ಅಂತ ಇಟ್ಕೊಳ್ಳೋಣ. What is the magnetic field there? B1. What is the current through the second conductor? I2. What is the length of the conductor? Let it be L. Sin theta. Theta ಎಷ್ಟಾಗುತ್ತೆ 90 ಡಿಗ್ರಿ ಆಗುತ್ತೆ. ಯಾಕಂದ್ರೆ angle between ಲೆಂತ್ ವೆಕ್ಟರ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ 90 ಡಿಗ್ರಿ ಇರುತ್ತೆ. ಸೊ ಲೆಟ್ ಇಟ್ ಬಿ sin 90. ಅಲ್ಲಿಗೆ F2 is equal to B1 ಸಬ್ಸ್ಟಿಟ್ಯೂಟ್ ಮಾಡಿ. B1 ಇಲ್ಲೇ ಇದೆ ನೋಡಿ. μ0 I1 by 2 pi D into I2 into L. This is the force experienced by the second conductor. They are asking for force per unit length is equal to L ಈ ಕಡೆ ತಗೊಳ್ಳಿ, ಉಳಿಯೋದೇನು μ0 I1 I2 by 2 pi D. Force per unit length experienced by B conductor in the field of A conductor. ಓಕೆ, ಸೊ ಇದು ಒಂದು ಪಾರ್ಟ್ ಆಯ್ತಂದ್ರೆ ಇನ್ನೊಂದು ಪಾರ್ಟ್ ಏನ್ ಗೊತ್ತಾ, ಸೆಕೆಂಡ್ ಕಂಡಕ್ಟರ್ ತಗೊಳ್ಳಿ, ಅದರಲ್ಲಿ ಕರೆಂಟ್ I2 ಹೋಗ್ತದೆ. ಸೊ ಬಿಫೋರ್ ದಟ್ ನಾವೇನ್ ಮಾಡೋಣ, ಫೋರ್ಸ್ ಇನ್ ಡೈರೆಕ್ಷನ್ ಬರೀಲಿಲ್ಲ ನೋಡಿ. ಸೊ ಕ್ಯಾನ್ ವಿ ರೈಟ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಸೆಕೆಂಡ್ ಕಂಡಕ್ಟರ್? ಎಸ್, ಯೂಸಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಇದೇನಿದು ಡೈರೆಕ್ಷನ್ ಆಫ್ ಕರೆಂಟ್ ಅಪ್ವರ್ಡ್ ಹೋಗ್ತದೆ, ಡೈರೆಕ್ಷನ್ ಆಫ್ I2. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಡೆ ಇದೆ, ಹಾಗಾದ್ರೆ ಈ ಕಡೆ ಇರುತ್ತೆ ಫೋರ್ಸ್ ಇಸ್ F2 ಫೋರ್ಸ್ ಆನ್ ಸೆಕೆಂಡ್ ಕಂಡಕ್ಟರ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್ ಏನಂತಂದ್ರೆ I2 ಕಂಡಕ್ಟರ್ ನ ಫಸ್ಟ್ ತಗೊಳ್ಳಿ, ಅದರಲ್ಲಿ ಕರೆಂಟ್ ಹೋಗ್ತದೆ ಅಂಡ್ ದಿಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ D. ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ? B2. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಸೆಕೆಂಡ್ ಕಂಡಕ್ಟರ್ ಇಸ್ B2. ಎಷ್ಟಿರುತ್ತೆ? μ0 I by 2 pi D ನ 2 pi D. ಕರೆಂಟ್ ಈಸ್ I2 ಅಂಡ್ ಡಿಸ್ಟೆನ್ಸ್ ಇಸ್ D. ಈಗ ಇದು ಯಾವ ಕಡೆ ಇರುತ್ತೆ? ಟುವರ್ಡ್ಸ್ ದ ಅಬ್ಸರ್ವರ್ ಇರುತ್ತೆ. ಸಿ, ಟುವರ್ಡ್ಸ್ ಅಬ್ಸರ್ವರ್ ಇರುತ್ತೆ. ಯು ಕ್ಯಾನ್ ಯೂಸ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಈ ಪ್ಲೇಸ್ ಅಲ್ಲಿ ಏನ್ ಮಾಡಿ, ಸೆಕೆಂಡ್ ಕಂಡಕ್ಟರ್ ನ ಪ್ಲೇಸ್ ಮಾಡಿ, ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ I1. ಎ ಕಂಡಕ್ಟರ್ ನ ಪ್ಲೇಸ್ ಮಾಡಿ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಬಿ ಕಂಡಕ್ಟರ್. ನೌ ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಲೆಟ್ ಇಟ್ ಬಿ F1. F1 is ಎಷ್ಟು ಬರುತ್ತೆ? BIL sin theta ಬರುತ್ತೆ. So force experienced by conductor is BIL sin theta. So BIL. What is B there? Magnetic field produced by second conductor. What is I there? Which is carrying current I1. L sin 90 1 ಆಗುತ್ತೆ. If you substitute, B2 comes out to be μ0 I2 by 2 pi D into I1 ಆಗಿದೆ, L ಆಗಿದೆ. ನೋಡ್ರಿ, F1 is equal to ಎಷ್ಟು ಬಂತು? μ0 I1 I2 into L by 2 pi D. ಮ್ಯಾಗ್ನಿಟ್ಯೂಡ್ ಸೇಮ್ ಬರುತ್ತೆ, ಎಲ್ಲನ್ನ ಈ ಕಡೆ ತಗೊಳ್ಳಿ. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಸೇಮ್ ಬರುತ್ತೆ. ನೀವು ಇದನ್ನ ಡಿರೈವ್ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಬರೀಬೇಕಂತಂದ್ರೆ F1 by L is equal to μ0 I1 I2 by 2 pi D ಅಂತ ಬರೀರಿ. ಸಿಮಿಲರ್ಲಿ ಅಂತ ಬರೀರಿ ಆ ಕಡೆ. ಸಿಮಿಲರ್ಲಿ F1 by L is μ0 I1 I2 by 2 pi D is the force per unit length experienced by A conductor in the field of B conductor. That's it. Similarly ಅಂತ ಬರೆಯೋದಷ್ಟೇ. Now this is the force per unit length, but direction ಬರೀಲಿಲ್ಲ ನಾವು. Again F1 ಯಾವ ಕಡೆ ಇರುತ್ತೆ ಅಂತ ನೋಡ್ರಿ. F1 ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಇದ್ರೆ this is our B2, this is our B1. So B2 ಈ ಕಡೆ ಇದೆ. Again use the left hand rule. So B2 ಕರೆಂಟ್ ಯಾವ ಕಡೆ ಇದೆ? ಅಪ್ವರ್ಡ್ ಇದೆ. B2 ನನ್ನ ಕಡೆ ಇದ್ರೆ ಫೋರ್ಸ್ ಥಂಬ್ ಈ ಕಡೆ ತೋರಿಸುತ್ತೆ. ದಿಸ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಫಸ್ಟ್ ಕಂಡಕ್ಟರ್. ನೌ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ವಿಚ್ ಇಸ್, ದಟ್ ಮೀನ್ಸ್ ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್. ದರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವ್ರ ಅದ್ರ ಬಗ್ಗೆ ಏನ್ ಕೇಳಿಲ್ಲ, ಬಟ್ ಸ್ಟಿಲ್ ವಿ ನೀಡ್ ಟು ರೈಟ್. ಸೊ ಡೈರೆಕ್ಷನ್ ಆಫ್ F1 and F2 are as shown in figure. ಅಥವಾ ಹಿಂಗೂ ಬರಿಬಹುದು, ನೀವು ಇಲ್ಲೇ ಬರಿಬಹುದು. F1 towards left and F2 towards right, and F1
ಟುವರ್ಡ್ಸ್ ರೈಟ್ ಸೈಡ್. ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಟುವರ್ಡ್ಸ್ ಲೆಫ್ಟ್ ಅಂಡ್ F1 is ಟುವರ್ಡ್ಸ್ ರೈಟ್. ಇದನ್ನ ದಯವಿಟ್ಟು ಈ ಡಯಾಗ್ರಾಮ್ ಬರೆಯಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಮೇನ್ ಡಯಾಗ್ರಾಮ್ ಬರ್ದಿರುತ್ತಲ್ಲ ಅದ್ರಲ್ಲಿ ಬರ್ಕೊಂಡ್ಬಿಡಿ. ಈ ಕಡೆ F1 ಮ್ಯಾಗ್ನೆಟಿಕ್ ಫೀಲ್ಡ್, ಈ ಕಡೆ ಇಂಟು ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಡಾಟ್ ಇಟ್ರಿ. ಕಾಲ್ ಇಟ್ ಆಸ್ B1, ಕಾಲ್ ಇಟ್ ಆಸ್ B2 and the force direction F1. this is F2 actually, force experienced by second one. ಇವಾಗ ಫೈನಲಿ ಆದ್ಮೇಲೆ ನಾವೇನ್ ಮಾಡ್ಬೇಕು, ಡಿಫೈನ್ 1 ಆಂಪಿಯರ್ ಅಂತ ಹೇಳ್ತಾರೆ. 1 ಆಂಪಿಯರ್ ಹೆಂಗ್ ಡಿಫೈನ್ ಮಾಡೋದಂದ್ರೆ ನೋಡ್ರಿ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಏನಂತ ಬಂತ, ಎರಡು ಮೇಲೆ ಸೇಮ್ ಅಂತ. ಸೊ F1/L is equal to F2/L ಇರುತ್ತೆ. ಸೊ ಲೆಟ್ ಮಿ ರೈಟ್ ಇಟ್ as F/L μ0 I1 I2 by 2πd. ನೆಕ್ಸ್ಟ್ ಕರೆಂಟ್ ಇನ್ ದ ಟೂ ಕಂಡಕ್ಟರ್ಸ್ ಏನ್ ಮಾಡಿ 1 ಆಂಪಿಯರ್ ತಗೊಂಡ್ಬಿಡಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್ 1 ಮೀಟರ್ ತಗೊಳ್ಳಿ ಅಂಡ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಂ ತಗೊಳ್ಳಿ. ಅವಾಗ F/L ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. F/L is equal to μ0 I1 is 1 I2 is 1 divided by 2pi d is 1. Now F/L is equal to μ0 is to 4pi into 10⁻⁻7 divided by 2pi. ಸೊ ಕ್ಯಾನ್ಸಲ್ ಆದ್ರೆ ನಿಮ್ಗೆ F/L comes out to be 2 into 10⁻⁷ ನ್ಯೂಟನ್ ಪರ್ ಮೀಟರ್ ಇರುತ್ತೆ. ಈಗ we can define 1 ಆಂಪಿಯರ್ ಆಫ್ ಕರೆಂಟ್. 1 ಆಂಪಿಯರ್ ಆಫ್ ಕರೆಂಟ್ ಡಿಫೈನ್ ಮಾಡಬಹುದು ಯೂಸಿಂಗ್ ದ ಫಾರ್ಮುಲಾ. ಏನಂತ ಬರೀಬಹುದು ಅಂದ್ರೆ ನೋಡ್ರಿ, ಇಲ್ಲಿ ಬರೀತೀನಿ. ವೆನ್ 1 ಆಂಪಿಯರ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ 2 straight long parallel conductors placed in air medium separated by 1 meter distance experience a force of 2 into 10⁻⁷ Newton per meter. ಅಂದ್ರೆ 1 ಆಂಪಿಯರ್ ಆಫ್ ಕರೆಂಟ್ ಏನಾದ್ರೂ flowing in 2 conductors, flowing in 2 long straight parallel conductors placed in air medium separated by 1 meter. ಹಾಗಾದ್ರೆ ಅವುಗಳ ಮಧ್ಯೆ ಫೋರ್ಸ್ ಎಷ್ಟಿರುತ್ತೆ? 2 into 10⁻⁷ ನ್ಯೂಟನ್ ಪರ್ ಮೀಟರ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಫೋರ್ಸ್ ಆಫ್ ರಿಪಲ್ಷನ್ ಅಂತ ಏನು ಬರೆಯಕ್ ಹೋಗ್ಬೇಡ್ರಿ, ತಪ್ಪಾಗ್ಬಿಡುತ್ತೆ. ಜಸ್ಟ್ ಯು ರೈಟ್ ದ ಫೋರ್ಸ್, ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ 40. ವಾಟ್ ಈಸ್ ಅ ವೇವ್ ಫ್ರಂಟ್? 1 by 1 ತಗೊಳ್ಳುವ. ವೇವ್ ಫ್ರಂಟ್ ಅಂದ್ರೆ ಏನು? ವೇವ್ ಫ್ರಂಟ್ ಡೆಫಿನೇಷನ್ ಕೇಳಿದಾನೆ. ಇಸ್ ವೇವ್ ಫ್ರಂಟ್. ವೇವ್ ಫ್ರಂಟ್ ಹೇಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ದ ಲೋಕಸ್ of joining all the points which are vibrating in phase, and this is the definition of wave front. ಅಷ್ಟೇ, wave front vibrating in phase ಅಂದ್ರೆ ಒಂದೇ ಫೇಸ್ ಅಲ್ಲಿ ವೈಬ್ರೇಟ್ ಆಗ್ತಿರೋಂತ ಎಲ್ಲ ಪಾಯಿಂಟ್ಸ್ ಅನ್ನು ಜಾಯಿನ್ ಮಾಡಿದ್ರೆ ಏನ್ ಕಾಣುತ್ತೆ ನಮ್ಗೆ, ಅದೇ ವೇವ್ ಫ್ರಂಟ್. ಅಷ್ಟೇ ಬರೆಯೋದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರಿಫ್ರಾಕ್ಷನ್ ಆಫ್ ಪ್ಯಾರಲಲ್ ಪ್ಲೇನ್ ವೇವ್ ಥ್ರೂ ಥಿನ್ ಪ್ರಿಸಮ್ ಅಂತೆ ವಿತ್ ನೀಟ್ ಡಯಾಗ್ರಾಮ್. ನೀಟ್ ಡಯಾಗ್ರಾಮ್ ಬರೀತೀನಿ ನೋಡಿ. ಇಲ್ಲಿ ಪ್ರಿಸಮ್ ತಗೊಂಡಿದ್ದೇನೆ. ಈ ಪ್ರಿಸಮ್ ಅಲ್ಲಿ ಏನ್ ಕೇಳಿದಾರೆ ಅವರು? ಪ್ಯಾರಲಲ್ ಪ್ಲೇನ್ ವೇವ್ಸ್ ಅಂತ ಕೇಳ್ತಾರೆ. ಫಸ್ಟ್ ಪ್ಯಾರಲಲ್ ಪ್ಲೇನ್ ವೇವ್ ಅಂತ ಕೇಳಿದ್ರೆ ಪ್ಯಾರಲಲ್ ಲೈಟ್ ರೇಸ್ ತಗೊಳ್ಳಿ ಅಂತ ಅದರ ಅರ್ಥ. ಇಟ್ ಇಸ್ ಟೇಕ್ ಪ್ಯಾರಲಲ್ ಲೈಟ್ ರೇಸ್ ಆರ್ ಫಾಲಿಂಗ್ ಆನ್ ದ ಪ್ರಿಸಮ್. ಇದಕ್ಕೆ ನಾವೇನ್ ಮಾಡಬೇಕು? ವೇವ್ ಫ್ರಂಟ್ ಬರ್ಕೊಳ್ಬೇಕು, ವಿಚ್ ಈಸ್ ಪ್ಲೇನ್ ವೇವ್ ಫ್ರಂಟ್ ತಾನೆ. ಸೊ ವೇವ್ ಫ್ರಂಟ್ ಹೇಗಿರುತ್ತೆ? ದಿಸ್ ಈಸ್ ದ ವೇವ್ ಫ್ರಂಟ್, which is a plane wave front. Is the wave front. ಎಂತ wave front? Plane wave front ಇರುತ್ತೆ for incident light rays. ಆಮೇಲೆ ಏನಾಗುತ್ತೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಲೈಟ್ ರೇಸ್ ಇಲ್ಲಿ ಬಂದಿದ್ದು ಇದ್ರ ಮೂಲಕ ಹೋಗುತ್ತೆ, ಈ ಲೈಟ್ ರೇಸ್ ಇದ್ರ ಮೂಲಕ ಹೋಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಬಂದಾಗ ಏನಾಗುತ್ತೆ, ಲೈಟ್ ರೇಸ್ ನ ಸ್ಪೀಡ್ ಚೇಂಜ್ ಆಗುತ್ತೆ ಇನ್ಸೈಡ್ ದ ಪ್ರಿಸಮ್. ಇಲ್ಲಿಂದ ಇಲ್ಲಿ ತನಕ ಇದು ಕಡಿಮೆ ದೂರ ಟ್ರಾವೆಲ್ ಮಾಡುತ್ತೆ, ಅದೇ ಲೈಟ್ ರೇಸ್ ಇಲ್ಲಿಂದ ಅಲ್ಲಿ ತನಕ ಜಾಸ್ತಿ ದೂರ ಟ್ರಾವೆಲ್ ಮಾಡುತ್ತೆ. ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಟ್ರಾವೆಲ್ ಮಾಡೋದ್ರಿಂದ ಇದು ಬೇಗ ಆಚೆ ಬರುತ್ತೆ. ಇದು ಡಿಸ್ಟೆನ್ಸ್ ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ಈ ಲೈಟ್ ರೇ ಆಚೆ ಬರೋದ್ರೊಳಗೆ ಡಿಲೇ ಆಗುತ್ತೆ. ಅದರರ್ಥ ಇದು ಇಲ್ಲಿಗೆ ಬರೋದ್ರೊಳಗೆ ಇದು ಆಲ್ರೆಡಿ ಇಲ್ಲಿಗೆ ಹೊರಟೋಗಿರುತ್ತೆ. ಇದು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಈ ಪಾಯಿಂಟಿಗೆ ಬರೋದ್ರಲ್ಲಿ ಇದು ಕಡಿಮೆ ದೂರ ಟ್ರಾವೆಲ್ ಮಾಡಿರುತ್ತೆ ಪ್ರಿಸಮ್ ಒಳಗಡೆ, ಹಾಗಾಗಿ ಬೇಗ ಆಚೆ ಬರುತ್ತೆ. ಏರ್ ಮೀಡಿಯಂ ಬಂದಿದ ತಕ್ಷಣ ಅದ್ರ ಸ್ಪೀಡ್ ಜಾಸ್ತಿ ಆಗಿ ಇದು ಇಲ್ಲಿಗೆ ಬರೋದ್ರೊಳಗೆ ಇದು ಆಲ್ರೆಡಿ ಇಲ್ಲಿಗೆ ಹೊರಟೋಗಿರುತ್ತೆ. ಸೊ ದಿಸ್ ಈಸ್ ಅವರ್ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಹಾಗಾದ್ರೆ ಲೈಟ್ ರೇಸ್ ಯಾವ ತರ ಬರ್ಕೊಳ್ತೀವಿ ಅಂದ್ರೆ, ಯಾವಾಗಲೂ ಲೈಟ್ ರೇಸ್ ವೇವ್ ಫ್ರಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ.
ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದ ಲೈಟ್ ರೇಸ್. ಆರೋ ಮಾರ್ಕ್ ಬರೀಬೇಕು, ಅವಾಗಲೇ ಲೈಟ್ ರೇ ಆಗೋದು. ದಿಸ್ ಈಸ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್, ದಟ್ಸ್ ವೈ ಇಟ್ ಲುಕ್ಸ್ ಲೈಕ್ ದಿಸ್. ಸ್ವಲ್ಪ ಇನ್ಕ್ಲೈನ್ಡ್ ಆಗಿರುತ್ತೆ, ಯಾಕೆಂದ್ರೆ ಲೈಟ್ ರೇ ಇಲ್ಲಿಂದ ಎಲ್ಲಿಗೆ ಬರೋದು, ಬೇಗ ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಪ್ರಿಸಮ್ ಅಲ್ಲಿ, ಆಚೆ ಬರುತ್ತೆ. ಇದು ಇಲ್ಲಿಗೆ ಬರೋದ್ರಲ್ಲೇ ಜಾಸ್ತಿ ದೂರ ಟ್ರಾವೆಲ್ ಮಾಡ್ಕೊಂಡು, ಸೊ ಇದು ಆಲ್ರೆಡಿ ಇಲ್ಲಿಗೆ ಹೊರಟೋಗಿರುತ್ತೆ ಅಂತ ಬರೀಬೇಕು. ಅದನ್ನೇ ಕೇಳಿರೋದವ್ರು, ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಎಕ್ಸ್ಪ್ಲೈನ್ ಯಾಕೆ ಈ ತರ ಬರುತ್ತೆ ಅಂತ. ನೆಕ್ಸ್ಟ್ ಥರ್ಡ್ ಒನ್, ಗಿವ್ ಎನಿ ಟೂ ಡಿಫರೆನ್ಸ್ ಬಿಟ್ವೀನ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕನ್ಸ್ಟ್ರಕ್ಟಿವ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಡಿಫರೆನ್ಸ್ ಬರೀಬೇಕಂತೆ. ಬಹಳ ಸಿಂಪಲ್ ಆಗಿ ಬರೀಬಹುದು, ನೋಡಿ ಚೆಕ್ ಮಾಡ್ಕೊಳ್ಳಿ. ಥರ್ಡ್ ಸಬ್ ಕ್ವಶನ್, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಇನ್ನೊಂದ್ ಕಡೆ ಡಿಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಅಂತ ಬರ್ದು ಮಾಡೋಣ. ಡಿಫರೆನ್ಸ್ ಬರ್ದ್ಬೇಡ, ಬಹಳ ಸಿಂಪಲ್ ಡಿಫರೆನ್ಸಸ್ ನ ಬರೀತಾ ಹೋಗಿ. ಎನಿ 2 ಕೇಳಿದ್ರೆ ಎನಿ 3 ಕೇಳಿದ್ರೆ ಒಂದು ಎಕ್ಸ್ಟ್ರಾ ಬರೀರಿ. ಫಸ್ಟ್ ಒನ್, ಹಿಯರ್ ಇನ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಹಿಯರ್ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ minimum, so which gives bright fringes are formed. In this one, dark fringes are formed due to destructive interference. Dark fringes are formed anta baribodu. Next, condition for constructive interference, condition for phase difference ಏನಿರುತ್ತೆ, phase difference is equal to 2n pi, where n takes the values from 1 2 3 and so on. ಅದೇ ತರ condition for destructive interference, phase difference condition for destructive interference, ಅದು phase difference condition ಏನಾಗಿರುತ್ತೆ, 2n plus 1 pi. ಅದೇ ತರ path difference condition n lambda, and for this one path difference condition 2n plus 1 lambda by 2. odd multiple of lambda by 2 ಇದು even multiple of lambda by 2. ಇದನ್ನ ಬೇಕಾದ್ರೆ ನೀವು 2n lambda by 2 ಅಂತಾನು ಬರೀಬಹುದು. ಇದು ಈವನ್ ಮಲ್ಟಿಪಲ್, ಇದು ಆಡ್ ಮಲ್ಟಿಪಲ್, ಲೈಕ್ ದಿಸ್. ಸೊ ಸಾಕು, ಎರಡು ಕೇಳಿದರೆ ಇಷ್ಟು ಬರ್ದಿದೀವಿ, ಇಟ್ಸ್ ಮೋರ್ ದೆನ್ ಇನಫ್. ಯು ಕ್ಯಾನ್ ಚೆಕ್ ಔಟ್ ಹಿಯರ್, ಇದನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 41, ವಾಟ್ ಈಸ್ ಹಾಫ್ ವೇವ್ ರೆಕ್ಟಿಫೈಯರ್. ಎರಡು ಸಬ್ ಕ್ವಶನ್ ಇದೆ. ವಾಟ್ ಈಸ್ ಹಾಫ್ ವೇವ್ ರೆಕ್ಟಿಫೈಯರ್? ರೆಕ್ಟಿಫೈಯರ್ ವಿಚ್ ಕನ್ವರ್ಟ್ಸ್ ಓನ್ಲಿ ಹಾಫ್ ಆಫ್ ಇನ್ಪುಟ್ AC into DC. ಬರೀ ಇನ್ಪುಟ್ AC ಏನ್ ಕೊಡ್ತೀವಿ ಅದ್ರ ಹಾಫ್ ಮಾತ್ರ ಏನಾಗುತ್ತೆ, DC ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಸರ್ಕ್ಯೂಟ್ ಹಾಫ್ ವೇವ್ ರೆಕ್ಟಿಫೈಯರ್. ಇದನ್ನ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರೆ, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಯೂಸಿಂಗ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ಆಲ್ಸೋ ಡ್ರಾ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್ ಅಂತೆ. ಹಾಫ್ ವೇವ್ ರೆಕ್ಟಿಫೈಯರ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಪ್ರೀವಿಯಸ್ ಪೇಪರ್ ಅಲ್ಲಿ ನಾನು ಫುಲ್ ವೇವ್ ರೆಕ್ಟಿಫೈಯರ್ ನ ಎಕ್ಸ್ಪ್ಲೈನ್ ಮಾಡಿದೆ, ಅದೇ ತರನೇ ಹಾಫ್ ವೇವ್ ರೆಕ್ಟಿಫೈಯರ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಫಸ್ಟ್ ಏನ್ ಮಾಡಿ, ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಕೊಳ್ಳಿ. ಟ್ರಾನ್ಸ್ಫಾರ್ಮರ್ ಇರುತ್ತೆ ಈ ರೀತಿ. ಸೊ ಇಲ್ಲಿ ಎರಡು ಪಾಯಿಂಟ್ಸ್ ನ ತಗೊಳ್ಳುವ, ಒಂದು A ಇನ್ನೊಂದು B. ಇಲ್ಲಿ ಎಷ್ಟು ಡಯೋಡ್ ಅನ್ನ ಕನೆಕ್ಟ್ ಮಾಡಬೇಕು, ವಿ ಹ್ಯಾವ್ ಟು ಪುಟ್ ಓನ್ಲಿ ಒನ್ ಡಯೋಡ್. ವಿ ಯೂಸ್ ಓನ್ಲಿ ಒನ್ ಡಯೋಡ್ ಇನ್ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ಇಲ್ಲಿ ಒಂದು ಲೋಡ್ ರೆಸಿಸ್ಟರ್ ಇರುತ್ತೆ, RL is the load resistor. Here we will take the output. Here we will take output. Here we give input, V in V out. ಇಲ್ಲಿ ವೇವ್ ಫಾರ್ಮ್ಸ್ ಬರ್ಕೊಂಡ್ ಬಿಡ್ರಿ. ಔಟ್ಪುಟ್ ಮತ್ತೆ ಇನ್ಪುಟ್ ವೇವ್ ಫಾರ್ಮ್ಸ್ ಬರ್ಕೊಂಡ್ರೆ ಒಳ್ಳೇದು. ಇದು V in, ಇದು V out ಹೇಗಿರುತ್ತೆ ನೋಡಿ. ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್, ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್. ದಿಸ್ ಇಸ್ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಔಟ್ಪುಟ್ ಹೇಗ್ ಬರುತ್ತೆ ಅಂತ ಬರೀಬೇಕು, ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಬರೀಬೇಕು. ನೋಡು ಔಟ್ಪುಟ್ ಹೇಗ್ ಬರುತ್ತೆ ಅಂತ. ಫಸ್ಟ್ A ಇದು ಡಯೋಡ್ ನ P ಟೈಪ್, ಇದು N ಟೈಪ್ ಆಗಿರುತ್ತೆ. ಫಸ್ಟ್ ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ, ಇನ್ ದ ಪಾಸಿಟಿವ್ ಹಾಫ್ ಸೈಕಲ್ ಅಂತ ತಗೊಳ್ಳಿ. ಅಂದ್ರೆ ಪಾಸಿಟಿವ್ ಹಾಫ್ ಸೈಕಲ್ ಅಂದ್ರೆ ಇದು. ಇಲ್ಲಿ ಏನಾಗುತ್ತೆ, A ಪಾಸಿಟಿವ್ ತಗೊಳ್ಳಿ, B ನೆಗೆಟಿವ್ ಪೊಲಾರಿಟಿ ತಗೊಳ್ಳಿ. A is ಪಾಸಿಟಿವ್ ಅಂಡ್ B is ನೆಗೆಟಿವ್. ಅವಾಗ ಏನಾಗುತ್ತೆ, ಈ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಯಾಕಂದ್ರೆ P ಟೈಪ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಅಂಡ್ N ಟೈಪ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಅಂಡ್ the diode is forward biased, hence conduct ಮಾಡುತ್ತೆ. ಅವಾಗ ಕರೆಂಟ್ ಫ್ಲೋ ಆಗುತ್ತೆ. ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಲೆಟ್ ಇಟ್ ಬಿ ವಿ ಔಟ್. ವಿ ಔಟ್ ಹೇಗಿರುತ್ತೆ, ಔಟ್ಪುಟ್ ಬರುತ್ತೆ. ದಟ್ಸ್ ಇಟ್. ಸೊ ಪಾಸಿಟಿವ್ ಹಾಫ್ ಸೈಕಲ್ ಬರುತ್ತೆ ನಮ್ಗೆ. ನೆಕ್ಸ್ಟ್ ಇನ್ ದ ನೆಗೆಟಿವ್ ಹಾಫ್ ಸೈಕಲ್ ಪೊಲಾರಿಟಿ ಚೇಂಜ್ ಆಗುತ್ತೆ. ಇನ್ ದ ನೆಗೆಟಿವ್ ಹಾಫ್ ಸೈಕಲ್ ಅಂದ್ರೆ ಇದು ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ
ಎ ಬಿಕಮ್ಸ್, ನೋಡ್ರಿ ಪೊಲಾರಿಟಿ ಚೇಂಜ್ ಮಾಡಿ ಇಲ್ಲಿ, ಎ ಬಿಕಮ್ಸ್ ನೆಗೆಟಿವ್ ಅಂಡ್ ಬಿ ಬಿಕಮ್ಸ್ ಪಾಸಿಟಿವ್. ಸೊ ಹಾಗಾದ್ರೆ ಇಲ್ಲಿ ಏನಾಗಿದೆ, ಡಯೋಡ್ positive p type is connected to negative and n type is connected to positive terminals. So a is negative and b is positive and the diode is reverse biased and do not conduct ಮಾಡಲ್ಲ, ಹಾಗಾಗಿ ನಮ್ಗೆ ಔಟ್ಪುಟ್ ಬರಲ್ಲ, ಇಲ್ಲಿ ಔಟ್ಪುಟ್ ಬರಲ್ಲ. ಡೋಂಟ್ ಪುಟ್ ಇಂಟು ಮಾರ್ಕ್, ಡೋಂಟ್ ರೈಟ್ ಎನಿಥಿಂಗ್. ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಎ ಪಾಸಿಟಿವ್ ಆಗುತ್ತೆ, ಬಿ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಔಟ್ಪುಟ್ ಬರುತ್ತೆ, ಈ ಸೈಕಲ್ ಹಾಗೆ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಔಟ್ಪುಟ್ ಬರಲ್ಲ, ನೆಕ್ಸ್ಟ್ ಔಟ್ಪುಟ್ ಬರುತ್ತೆ, ಈ ಸೈಕಲ್ ಹಾಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಆಯ್ತು, ವೇವ್ ಫಾರ್ಮ್ಸ್ ಆಯ್ತು, ಎಕ್ಸ್ಪ್ಲನೇಷನ್ ಆಯ್ತು. ಇಷ್ಟಕ್ಕೆ ನಿಮ್ಗೆ 4 ಮಾರ್ಕ್ಸ್ ಕೊಡ್ತಾನೆ, 4 ಮಾರ್ಕ್ಸ್. ಸೊ ಡೆಫಿನೆಟ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ 1 ಮಾರ್ಕ್, ಔಟ್ಪುಟ್ ಇನ್ಪುಟ್ ವೇವ್ ಫಾರ್ಮ್ಸ್ ಸೇರಿ 1 ಮಾರ್ಕ್, ಎಕ್ಸ್ಪ್ಲನೇಷನ್ಗೆ 2 ಮಾರ್ಕ್. ಈ ರೀತಿ ಡಿವೈಡ್ ಮಾಡಬಹುದು ನನ್ನ ಅಂದಾಜು. ನೋಡ್ಕೊಳ್ಳಿ, ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, ಟೋಟಲ್ 5 ಮಾರ್ಕ್ ಕ್ವಶನ್. ನೆಕ್ಸ್ಟ್ numerical part. Answer any 2 of the following questions. Each carries 5 marks, total 10 marks. Numerical part 42 question number. 2-point charges plus 4 nanocoulomb plus 8 nanocoulomb are placed at points A and B respectively, separated by distance of 0.2 meter in air. Let's write the diagram. So plus 4 nanocoulomb and plus 8 nanocoulomb are separated by 0.2 meter. So distance between them is 0.2 meter. Find the magnitude and magnitude of resultant electric field at a midpoint O of the line joining A and B. ಅಂದ್ರೆ ಇದು A ಹತ್ರ ಇರುತ್ತೆ, ಇದು B ಹತ್ರ ಇರುತ್ತೆ. ಇವೆರಡನ್ನ ಜಾಯಿನ್ ಮಾಡೋ ಲೈನಿನ ಮಿಡ್ ಪಾಯಿಂಟ್ ಓ ಅಂತ ತಗೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ಸೊ ಅಲ್ಲಿ ಏನ್ ಮಾಡ್ಬೇಕಂತೆ, ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಬೇಕಂತೆ. ಡೆಫಿನೆಟ್ಲಿ 2 ಚಾರ್ಜ್ ಇದೆ, 2 ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿ ಅಟ್ ಓ. ಫಸ್ಟ್ ಚಾರ್ಜ್ ಇಂದು ಪ್ಲಸ್ 4 ನ್ಯಾನೋಕೂಲಂಬ್ ಕಂಡಿಡಿಯುವ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಪ್ಲಸ್ 4 ನ್ಯಾನೋಕೂಲಂಬ್ ಅಟ್ O. So what is the formula? Let me take that one as E1. Air medium ಅಲ್ಲಿ 1/4πE0 ಚಾರ್ಜ್ Q1 ಅಂತ ತಗೊಳ್ಳೋಣ. ಸೊ ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ, AO ಸ್ಕ್ವೇರ್, because electric field square ಮಾಡಬೇಕು. So E1 9 into 10 raised to 9 into Q1 is 4 into 10 raised to minus 9 divided by ಇಲ್ಲಿಂದ ಅಲ್ಲಿಗೆ AO 0.1 ಸ್ಕ್ವೇರ್ ಆಗುತ್ತಾ. So if you calculate it, you are going to get 36 into 10 to the power of 2 ನ್ಯೂಟನ್ ಪರ್ ಕೂಲಂಬ್ ಬರುತ್ತೆ. ಡೈರೆಕ್ಷನ್ ಬರ್ಕೊಳ್ಬೇಕು. ಸೊ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಈ ಪಾಯಿಂಟ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರದ್ದು ದೂರಕ್ಕಿರುತ್ತೆ. E1 ಬೇಕಾದ್ರೆ ಇಲ್ಲಿ ಬರೀರಿ, ಅಲಾಂಗ್ AO A to O. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ P ಡ್ಯೂ ಟು ಪ್ಲಸ್ 8 ನ್ಯಾನೋಕೂಲಂಬ್ at O. At O na, yes, electric field at P alla, sorry, electric field at O due to plus 8 nanocoulomb. Let me take that as E2. The formula 1/4πε0 Q2, ಇದನ್ನ Q2 ಅಂತ ತಗೊಂಡಿರ್ತೀನಿ, Q1 ಅಂತ ತಗೊಂಡಿರ್ತೀನಿ ಫಾರ್ ರೆಫರೆನ್ಸ್ ಅಷ್ಟೇ. ಡಿವೈಡೆಡ್ ಬೈ ಇಲ್ಲಿಂದ ಎಷ್ಟು ದೂರ ಇದೆ, BO ಸ್ಕ್ವೇರ್. E2 is equal to 9 into 10 raised to 9 into Q2 is 8 into 10 raised to minus 9 divided by BO ಎಷ್ಟಿರುತ್ತೆ, again it is 0.1 square. So it comes out to be 72 into 10 to the power of 2 Newton per ಕೂಲಂಬ್ ಬರುತ್ತೆ. ಅಲಾಂಗ್ ಯಾವ ಡೈರೆಕ್ಷನ್ ಇರುತ್ತೆ ನೋಡೋಣ. ಸೊ ಪಾಸಿಟಿವ್ ಚಾರ್ಜ್ ಅಂದ್ರೆ ಈ ಪಾಯಿಂಟ್ ಇಂದ ದೂರಕ್ಕಿರಬೇಕು. ದಿಸ್ ಇಸ್ ದ ಡೈರೆಕ್ಷನ್ ಆಫ್ E2 ಅಲಾಂಗ್ BO. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕು. ನೆಟ್ ಫೀಲ್ಡ್ ಕಂಡುಹಿಡಿಬೇಕಂದ್ರೆ ಇವೆರಡು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ನೆಟ್ ಫೀಲ್ಡ್ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಬಿಗ್ಗರ್ ಮೈನಸ್ ಸ್ಮಾಲರ್, E2 is bigger than E1. So E2 minus E1 is equal to E2 ಎಷ್ಟಿದೆ 72 minus E1 36, 10 raised to 2 ಕಾಮನ್ ಫ್ಯಾಕ್ಟರ್. ಸೊ ಅಲ್ಲಿಗೆ ಎಷ್ಟಾಗುತ್ತೆ 72 minus 36 comes out to be 36 into 10 to the power of 2 ನ್ಯೂಟನ್ ಪರ್ ಕೂಲಂಬ್. ಇದ್ರ ಫೀಲ್ಡ್ ಡೈರೆಕ್ಷನ್ ಅವ್ರೇನ್ ಕೇಳಿಲ್ಲ, ಬಟ್ ವಿ ಕ್ಯಾನ್ ರೈಟ್ ಇಟ್. ಸೊ ಯಾವ ಕಡೆ ಬಿಗ್ಗರ್ ಫೀಲ್ಡ್ ಇರುತ್ತೋ ಆ ಕಡೆ ರಿಸಲ್ಟೆಂಟ್ ಫೀಲ್ಡ್ ಇರುತ್ತೆ, ವಿಚ್ ಇಸ್ ಅಲಾಂಗ್ BO. This is the direction of resultant force along BO ಇರುತ್ತೆ. ದಟ್ಸ್ ಇಟ್. ಇದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡ್ರಿ, ಇದು ರಿಸಲ್ಟೆಂಟ್ ಫೀಲ್ಡ್ ಆಯ್ತು. ಇನ್ನೊಂದು ಕ್ವಶನ್ ಅಂದ್ರೆ ವಾಟ್ ವಿಲ್ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಫೀಲ್ಡ್ ಅಟ್ O if plus 4 nanocoulomb is replaced by plus 8 nanocoulomb ಚಾರ್ಜ್ ಅಂತ. ಅಂದ್ರೆ ಪ್ಲಸ್ 4 ನ ತೆಗೆದ್ಬಿಟ್ಟು ಪ್ಲಸ್ 8 ಅನ್ನ ಪ್ಲೇಸ್ ಮಾಡಿದ್ರೆ ಆ ಜಾಗದಲ್ಲಿ ಏನಾಗಬಹುದು, ಲೆಟ್ ಮಿ ಸಿ. ಇದು ಹಾಗೆ ಇರುತ್ತೆ, ಪ್ಲಸ್ 8 ಹಾಗೆ ಇರುತ್ತೆ, ಇಲ್ಲಿ
+4 ಜಾಗದಲ್ಲಿ +8 ನ್ಯಾನೋ ಕೂಲಂಬ್ ಬರುತ್ತೆ. ಅಗೇನ್ ಅಟ್ ದ ಮಿಡ್ ಪಾಯಿಂಟ್ ಡೆಫಿನೆಟ್ಲಿ ಇದ್ರದ್ದು ಫೀಲ್ಡ್ ಎಷ್ಟು ಬರುತ್ತೆ, ಈ ಕಡೆ ಇರುತ್ತಾ E1 ಎಷ್ಟಿರುತ್ತೆ 1/4πε0 Q ಬೈ ಇದು A ಇದು B AO² ಇರುತ್ತಾ. ಹಾಗೆ ಇದ್ರದ್ದು ಫೀಲ್ಡ್ ಈ ಕಡೆ ಇರುತ್ತಾ, ಸೆಕೆಂಡ್ ಚಾರ್ಜ್ ಇಂದು E2 ಮ್ಯಾಗ್ನಿಟ್ಯೂಡ್ 1/4πε0 ಚಾರ್ಜ್ ಸೇಮ್ ಡಿಸ್ಟೆನ್ಸ್ ಸೇಮ್. ಹಾಗಾಗಿ E1 ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು E2. ಹಾಗಾದ್ರೆ ಅಟ್ O ರಿಸಲ್ಟೆಂಟ್ ಫೀಲ್ಡ್ ಈಸ್ E2 ಮೈನಸ್ E1 ವಿಚ್ ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ನೆಟ್ ಫೀಲ್ಡ್ ಅಟ್ O ಬಿಕಮ್ಸ್ 0 is the answer. ಯಾಕೆಂದ್ರೆ ಈಕ್ವಲ್ ಚಾರ್ಜ್ ಈಕ್ವಲ್ ಡಿಸ್ಟೆನ್ಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಡೈರೆಕ್ಷನ್ಸ್ ಆರ್ ಆಪೋಸಿಟ್, ಹೆನ್ಸ್ ವಿ ಗೆಟ್ ನೆಟ್ ಫೀಲ್ಡ್ 0. ನೆಕ್ಸ್ಟ್ ಕ್ವಶನ್ 43. ಫೈಂಡ್ ದ ಕರೆಂಟ್ಸ್ I1 and I2 as shown in the electrical network. ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇದು ಎರಡು ಸೆಲ್ ಇದೆ. ಒನ್ ಸೆಲ್ ಹ್ಯಾವಿಂಗ್ EMF 4 and internal resistance 2, another cell having EMF 2 volt and 1 ohm. ಸೊ ಇದ್ರ ಪಾಸಿಟಿವ್ ನೆಗೆಟಿವ್, ಇದರ ಪಾಸಿಟಿವ್ ಮತ್ತೆ ನೆಗೆಟಿವ್. I1 ಕರೆಂಟ್ ಇಲ್ಲಿ ಹೋಗ್ತದೆ, ಇಲ್ಲಿ ಹೋಗುತ್ತೆ. ಇದ್ರದ್ದು I2 ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಇವೆರಡು ಸೇರ್ಕೊಂಡು ಏನಾಗುತ್ತೆ I3 ಬರುತ್ತೆ. ಮತ್ತೆ ಇಲ್ಲಿ ಬಂದಿದೆ ಏನಾಗುತ್ತೆ, ಮತ್ತೆ ಈ ಬ್ಯಾಟ್ರಿಗೆ ಎಷ್ಟು ಕರೆಂಟ್ ಹೋಗುತ್ತೆ I2. ಈ ಮತ್ತೆ ವಾಪಸ್ ಇದಕ್ಕೆ ಕರೆಂಟ್ I1 ಸ್ಪ್ಲಿಟ್ ಆಗುತ್ತೆ. ಹಾಗಾದ್ರೆ I1 ಪ್ಲಸ್ I2 ಈಸ್ ಇಲ್ಲಿ I3. ನಾವೇನ್ ಫೈಂಡ್ ಔಟ್ ಮಾಡಬೇಕು, I1 ಮತ್ತೆ I2. ಈ ಜಾಗದಲ್ಲಿ I3 ಜಾಗದಲ್ಲಿ ಐ ಕ್ಯಾನ್ ರೈಟ್ I1 ಪ್ಲಸ್ I2 ಅಂತ ಬರ್ಕೊಂಡ್ರೆ ನಮ್ಗೆ ಈ ಸರ್ಕ್ಯೂಟ್ ಅಲ್ಲಿ ಬರೀ ಎರಡು ಅನ್ನೋನ್ ಕರೆಂಟ್ಸ್ ಸಿಗುತ್ತೆ. ಇದಕ್ಕೆ ನಾವೇನ್ ಮಾಡ್ಬೇಕು, ಕಿರ್ಚಾಫ್ ವೋಲ್ಟೇಜ್ ಲಾನ ಅಪ್ಲೈ ಮಾಡ್ಬೇಕು. ಕಿರ್ಚಾಫ್ ವೋಲ್ಟೇಜ್ ಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಸರ್ಕ್ಯೂಟ್ ಅಲ್ಲಿ ನೋಡುವ. ಸೊ ಫಾರ್ ದಟ್ ಅಪ್ಲೈ KVL ಫಾರ್ ದ ಲೂಪ್ A B E F ಮತ್ತೆ A ಲೈಕ್ ದಿಸ್ A B E F A. This forms one loop. ಅದಕ್ಕೆ ಫಾರ್ಮುಲಾ ಏನು, ಸಮೇಷನ್ ಆಫ್ EMF is equal to summation of product of current and resistance. ಈಗ ಒಂದ್ ಕಡೆಯಿಂದ ಬರ್ಕೊಂತ ಹೋಗುವ. ಸೊ EMF ಬರ್ಕೊಳ್ಳೋದು. EMF ಸೆಲ್ ಇದೆ ನೋಡ್ರಿ, ಸೆಲ್ ಇಸ್ ದೇರ್. ಸೊ ಎಷ್ಟಿದೆ ಸೆಲ್ 4 ವೋಲ್ಟ್. ಸೊ ನೀವು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಅಂದ್ರೆ ಯು ಆರ್ ಮೂವಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ನಥಿಂಗ್ ಬಟ್ ಲೋ ಟು ಹೈ ಪೊಟೆನ್ಶಿಯಲ್. ಇಟ್ ವಿಲ್ ಬಿ ಹೈ ಇರುತ್ತೆ. ಸೊ ಇಟ್ ವಿಲ್ ಬಿ +4 ಅಷ್ಟೇ, ಒಂದೇ ಸೆಲ್ ಇರೋದಿದೆ. ನೆಕ್ಸ್ಟ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡುವ. ಕರೆಂಟ್ ಇಲ್ಲಿ ಎಷ್ಟು ಹೋಗುತ್ತೆ, 6 ಓಮ್ ಮೂಲಕ I1 ಆಗುತ್ತೆ. ಸೊ 6I1. ಸೊ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ. ನಾವು ತಗೊಂಡ್ರ ಡೈರೆಕ್ಷನ್ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ ಇದೆ. ಹಾಗಾಗಿ 6I1 ವಿಲ್ ಬಿ ಪಾಸಿಟಿವ್. ನೆಕ್ಸ್ಟ್ ಇಲ್ಲಿ ಬಂದ್ರೆ I3 is I1 ಪ್ಲಸ್ I2 ಇಂಟು ರೆಸಿಸ್ಟೆನ್ಸ್ ಇಸ್ 10 ಓಮ್. ಅಲ್ಲಿಗೆ 10 ಇಂಟು I1 ಪ್ಲಸ್ I2. ಸೊ ಡೈರೆಕ್ಷನ್ ಫ್ಲೋ ಕಡೆನೇ ಇದೆ ನಾವು ತಗೊಂಡದು. ಸೊ ಇಟ್ ಶುಡ್ ಬಿ ಪ್ಲಸ್. ನೆಕ್ಸ್ಟ್ ಇಲ್ಲಿ ಬಂದ್ರೆ E2F ಒಂದಿದೆ ರೆಸಿಸ್ಟರ್ 4 ಓಮ್. ಇಲ್ಲಿ ಎಷ್ಟು ಹೋಗ್ತಿದೆ ಕರೆಂಟ್ I1. ಸೊ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ ಇದೆ, ಇಟ್ ವಿಲ್ ಬಿ ಪ್ಲಸ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ರೆಸಿಸ್ಟೆನ್ಸ್ ಒಂದಿದೆ ಸ್ಮಾಲ್, ಏನದು ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ 2 ಓಮ್. ಅದ್ರ ಮೂಲಕ ಎಷ್ಟು ಕರೆಂಟ್ ಹೋಗುತ್ತೆ, ಡೆಫಿನೆಟ್ಲಿ I1. ಇಟ್ ಈಸ್ ಮೂವಿಂಗ್ ಫ್ರಮ್ ಹಿಯರ್ ಟು ಹಿಯರ್, ಇಟ್ ವಿಲ್ ಬಿ ಪ್ಲಸ್. ಅಲ್ಲಿಗೆ ನೆಕ್ಸ್ಟ್ ಟೇಕ್ ದಿಸ್ ಆಸ್ ಇಕ್ವೇಶನ್ 1, ಸಾಲ್ವ್ ಇಟ್ ಫಾರ್ 4 ಗೆ. ಸೊ 22I1 ಪ್ಲಸ್ 10I2, ಟೇಕ್ ದಿಸ್ ಆಸ್ ಇಕ್ವೇಶನ್ 1. ನೆಕ್ಸ್ಟ್ ಈ ಲೂಪಿಗೆ ಅಪ್ಲೈ ಮಾಡಿ. ಯಾವ ಲೂಪು, CBEDC. ವಿ ಆರ್ ಗೋಯಿಂಗ್ ಲೈಕ್ ದಿಸ್. ಸಿ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಸಿ ಗೆ ವಾಪಸ್ ಬನ್ನಿ. ನಾವು ಇದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಇದೇ ಫಾರ್ಮುಲಾನೇ ಹಾಕ್ಬೇಕು. ಸಮೇಷನ್ ಆಫ್ EMF is equal to summation of current into resistance. ಫಸ್ಟ್ ಸೆಲ್ ನೋಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಲ್ ಎಷ್ಟಿದೆ, ಒಂದೇ ಇರೋದು, ಅದು 2 ವೋಲ್ಟ್. ಇದು ಪ್ಲಸ್ ಮೈನಸ್ ನೋಡ್ಕೊಳ್ಬೇಕು. ಹೇಗೆ ಹೋಗ್ತಿದ್ವಿ ನಾವು, ನೆಗೆಟಿವ್ ಟು ಪಾಸಿಟಿವ್, ಲೋ ಟು ಹೈ, ಇಟ್ ಶುಡ್ ಬಿ ಹೈ. ನೆಕ್ಸ್ಟ್ ಇಸ್ ಈಕ್ವಲ್ ಟು, ನೆಕ್ಸ್ಟ್ ಸ್ಟಾರ್ಟ್ ಫ್ರಮ್, ಟೇಕ್ ದ ಪ್ರಾಡಕ್ಟ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸ್ಟಾರ್ಟ್ ಫ್ರಮ್ E ಅಂಡ್ C2B 6 ಓಮ್ ಇದೆ. ಕರೆಂಟ್ ಎಷ್ಟು ಹೋಗ್ತಿದೆ ಅಲ್ಲಿ I2. ಸೊ ಅಲ್ಲಿಗೆ 6I2 ಇದು ಪಾಸಿಟಿವ್ ಆಗಿರುತ್ತೆ, ಕರೆಂಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ನೆಕ್ಸ್ಟ್ ಬಿ ಇಂದ E I2 ಪ್ಲಸ್ I3 ಇಂಟು ಕರೆಂಟ್ I1 ಪ್ಲಸ್ I2 ಸಾರಿ, ರೆಸಿಸ್ಟೆನ್ಸ್ 10, ಅಲ್ಲಿಗೆ 10 ಇಂಟು I1 ಪ್ಲಸ್ I2. ನೆಕ್ಸ್ಟ್ ಪ್ಲಸ್ E2D 4 ಓಮ್ ಇಂಟು ಕರೆಂಟ್ ಈ ವೈರ್ ಅಲ್ಲಿ ಎಷ್ಟು ಹೋಗ್ತಿದೆ I2, ಅಲ್ಲಿಗೆ 4I2. ಇಟ್ಸ್ ಆಲ್ಸೋ ಪಾಸಿಟಿವ್. ನೆಕ್ಸ್ಟ್ D2C ಒಂದು ರೆಸಿಸ್ಟೆನ್ಸ್ ಇದೆ ನೋಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ಕರೆಂಟ್ ಎಷ್ಟು ಹೋಗ್ತಿದೆ ಈ ವೈರ್ ಅಲ್ಲಿ I2, ಅಲ್ಲಿಗೆ 1 ಇಂಟು I2. ಸೊ ಟೋಟಲ್ ಸಾಲ್ವ್ ಮಾಡ್ಕೊಂಡೆ ಲೆಫ್ಟ್ ಹ್ಯಾಂಡ್ ಸೈಡ್ 2 ಹಾಗೆ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 10I1 ಪ್ಲಸ್ 21I2 ಬರುತ್ತೆ. ಈಕ್ವೇಶನ್ 2 ಅಂತ ತಗೊಳ್ಳಿ. ಇದೆರಡನ್ನು ಸಾಲ್ವ್ ಮಾಡಿದ್ರೆ I1 ನಿಮ್ಗೆ 0.1767 ಆಂಪಿಯರ್ ಬರುತ್ತೆ. I2 0.01126 ಆಂಪಿಯರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಸೀರೀಸ್ LCR ಸರ್ಕ್ಯೂಟ್ ಇದೆ, ಕಂಟೈನ್ಸ್ ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ 5 Henry
capacitor of capacitance 20 microfarad and resistor of resistance 40 ohm ಅಂತೆ. ಸೊ ಪೂರಾ 3 ಕಾಂಪೋನೆಂಟ್ಸ್ ಇದೆ. ಇಂಡಕ್ಟರ್ ನ ಇಂಡಕ್ಟೆನ್ಸ್ 5 ಹೆನ್ರಿ, ಕೆಪಾಸಿಟರ್ ನ ಕೆಪಾಸಿಟೆನ್ಸ್ 20 ಮೈಕ್ರೋಫ್ಯಾರಡ್ ಅಂಡ್ ರೆಸಿಸ್ಟರ್ ನ ರೆಸಿಸ್ಟೆನ್ಸ್ 40 ಓಮ್ ಇದೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಎ ಸೋರ್ಸ್ ಆಫ್ 200 ವೋಲ್ಟ್. ಯಾವಾಗ್ಲೂ ಸೋರ್ಸ್ ಏನಂತ ತಗೊಳ್ಬೇಕು, RMS ವೋಲ್ಟೇಜ್ ಅಂತ ತಗೊಳ್ಬೇಕು, ಇಸ್ 200 ವೋಲ್ಟ್ ಅಂಡ್ ಫ್ರೀಕ್ವೆನ್ಸಿ ಆಫ್ AC is 50 hertz. So 50 hertz ಇದೆ. ಏನಂದ್ರೆ ಈಸ್ ಪ್ರೆಸೆಂಟ್ ಇನ್ ದ ಸರ್ಕ್ಯೂಟ್, ಫೈಂಡ್ ದ ಇಂಪಿಡೆನ್ಸ್ ಅಂತ ಕೇಳ್ತಾರೆ. ಇಂಪಿಡೆನ್ಸ್ ಅಂದ್ರೆ Z ಅನ್ನ ಕಂಡುಹಿಡಿಬೇಕು. ಅಂಡ್ ಆಲ್ಸೋ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ದ ಸರ್ಕ್ಯೂಟ್, ರೆಸೊನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಕಂಡುಹಿಡಿರಿ, ಆಮೇಲೆ ಎಫ್ ನಾಟ್ ಕಂಡುಹಿಡಿರಿ. ಸೊ ಫಸ್ಟ್ Z ಕಂಡುಹಿಡಿಬೇಕಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡಬೇಕು, ಯು ವಾಂಟ್ Z. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ Z? R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಅಥವಾ XC ಮೈನಸ್ XL ಯಾವ್ದಾದ್ರು ಆಯ್ತು, ಹೋಲ್ ಸ್ಕ್ವೇರ್. ಸೊ ಆರ್ ಗೊತ್ತು, XL ಮತ್ತೆ XC ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಲೇಟೆಸ್ಟ್ ಫೈಂಡ್ ಔಟ್ XL ಫಾರ್ಮುಲಾ 2 pi f ಇಂಟು L. ಇಲ್ಲೇನು ನಮಗೆ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್. ಸೊ 2 pi f ಎಷ್ಟು 50, L ಎಷ್ಟು 5, ಇಸ್ ಇಟ್ 5 ಎಸ್ 500. ಸೊ XL ಎಷ್ಟು ಬರುತ್ತೆ ನಮ್ಗೆ ಅಂತಂದ್ರೆ 1570 ಓಮ್, ಇದು XL ವ್ಯಾಲ್ಯೂ. Next XC is 1 by 2 pi f into C. The XC is equal to 1 by 2 pi, frequency is 50 into capacitance 20 micro ಇದೆ, 20 into 10 to the power of minus 6 ಇದೆ. So XC ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 159.2 ohm ಬರುತ್ತೆ. This is the value of XC and XL. So now we can find out Z. So Z is equal to substitute ಮಾಡಿ R ವ್ಯಾಲ್ಯೂ ಎಷ್ಟು, R ಡೈರೆಕ್ಟ್ ಇದೆ 40 ಸ್ಕ್ವೇರ್ ಮಾಡಬೇಕು, ಪ್ಲಸ್ XL ಗ್ರೇಟರ್ ಇದೆ 1570 ಮೈನಸ್ XC 159.2 ಎರಡನ್ನು ಸ್ಕ್ವೇರ್ ಮಾಡಿ Z is equal to ಎಷ್ಟು ಬರುತ್ತೆ, ಇಫ್ ಯು ಕ್ಯಾಲ್ಕುಲೇಟ್ ಇಟ್ ಯು ಆರ್ ಗೋಯಿಂಗ್ ಟು ಗೆಟ್, ಇದು ಎಷ್ಟು ಬರುತ್ತೆ 1600 ಪ್ಲಸ್ ಇದನ್ನ ಸಬ್ಟ್ರಾಕ್ಟ್ ಮಾಡಿ ಸ್ಕ್ವೇರ್ ಮಾಡಿದ್ರೆ 190244 ಬರುತ್ತೆ. ಇದನ್ನ ಸಬ್ಟ್ರಾಕ್ಟ್ ಮಾಡಿ ಸ್ಕ್ವೇರ್ ಮಾಡಿದ್ರೆ, ಸೊ ಇದನ್ನ ಆಡ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1411.3 ಓಮ್ ಬರುತ್ತೆ. ದಿಸ್ ಈಸ್ ಅವರ್ Z. ಇದನ್ನ ಕೇಳಿರೋದು ಇಂಪಿಡೆನ್ಸ್. ನೆಕ್ಸ್ಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಒಮೆಗಾ ನಾಟ್ ಈಸ್ ಈಕ್ವಲ್ ಟು 1 by root of LC, 1 by root of L5 ಅಷ್ಟೇ, C 20 ಮೈಕ್ರೋ ಬರುತ್ತೆ. ಸೊ ಒಮೆಗಾ ನಾಟ್ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ 100 ರೇಡಿಯನ್ ಪರ್ ಸೆಕೆಂಡ್. ಇನ್ ಟರ್ಮ್ಸ್ ಆಫ್ ಹರ್ಟ್ಸ್ ಬೇಕಂದ್ರೆ ಏನ್ ಮಾಡ್ಬೋದು, ಇದನ್ನ ಒಮೆಗಾ ನಾಟ್ ಕ್ಯಾನ್ ಬಿ ರಿಟನ್ ಆಸ್ 2 pi f ನಾಟ್ ಮಾಡ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 100 ರೇಡಿಯನ್ ಪರ್ ಸೆಕೆಂಡ್. ಇನ್ಸ್ಟೆಡ್ ಆಫ್ ಒಮೆಗಾ ನಾಟ್ ಐ ಕ್ಯಾನ್ ಪುಟ್ 2 pi f naught. So f naught is equal to ಏನಾಗುತ್ತೆ 100 by 2 pi. So f naught is equal to 100 by 2 pi comes out to be 15.92 hertz. So ಇದನ್ನು ಕ್ಯಾಲ್ಕುಲೇಟ್ ಮಾಡ್ರಿ, ಒಮೆಗಾ ನಾಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಸೇಫರ್ ಸೈಡ್ ಗೆ. ದಟ್ಸ್ ಇಟ್. ಸೊ ಇದು ಕ್ವಶನ್ ನಂಬರ್ 44 ನ ಸೊಲ್ಯೂಷನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 45. An object is placed at a distance of 0.3 meter from convex lens ಅಂತ of focal length 0.2 meter. ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆ 0.3 meter. ಸೊ ಇದು ನೆಗೆಟಿವ್ ಇರುತ್ತೆ ಜನರಲಿ. ಕಾನ್ವೆಕ್ಸ್ ಲೆನ್ಸ್ ಇದೆ, ಫಸ್ಟ್ ಅದನ್ನ ಬರ್ಕೊಳ್ವಾ. ಕಾನ್ವೆಕ್ಸ್ ಲೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಅದರ ಫೋಕಲ್ ಲೆಂತ್ ಎಷ್ಟು 0.2 ಮೀಟರ್. ಯಾವಾಗಲೂ ಕಾನ್ವೆಕ್ಸ್ ಲೆನ್ಸಿನ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ. ಫೈಂಡ್ ದ ಪೊಸಿಷನ್ ಅಂಡ್ ನೇಚರ್ ಆಫ್ ದ ಇಮೇಜ್ ಫಾರ್ಮ್. ಸೊ ವಿ ಕಂಡುಹಿಡಿಬೇಕು ಮತ್ತೆ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಬೇಕು. ಆಲ್ಸೋ ಫೈಂಡ್ ದ distance through which an object should be moved to get an image of linear magnification 0.1. ಇದನ್ನ ಆಮೇಲೆ ನೋಡುವ. ಫಸ್ಟ್ ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಇಮೇಜ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ನಮಗೆ ಕಾನ್ವೆಕ್ಸ್ ಲೆನ್ಸಿನ ಫಾರ್ಮುಲಾ ಇದರದೊಂದು ಪುಟಾಣಿ ಡಯಾಗ್ರಾಮ್ ಬರೆದ್ಬೇಡ, ದಟ್ ಸ್ವಲ್ಪ ನಮಗೆ ಕ್ಲಾರಿಟಿ ಇರುತ್ತೆ. ಓಕೆ, ನೌ ದಿಸ್ ಈಸ್ F and this is 2F. Here it is F and this is 2F ಅಂತ ಇಟ್ಕೊಂಡ್ರೆ ಪೋಸ್ ಆಬ್ಜೆಕ್ಟ್ ಎಲ್ಲಿದೆ 0.2 ಮೀಟರ್ ಇದೆ, ಫೋಕಲ್ ಲೆಂತ್ 0.3 ಮೀಟರ್ ಇದೆ. ಆಬ್ಜೆಕ್ಟ್ ಅಂದ್ರೆ ಬಿಟ್ವೀನ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ F and 2F, ಯಾಕೆಂದ್ರೆ 2F 0.4 ಆಗುತ್ತೆ. ಸೊ ಇಲ್ಲೆಲ್ಲ ಇದೆ. ದಿಸ್ ಇಸ್ ಅವರ್ ಆಬ್ಜೆಕ್ಟ್, ದಿಸ್ ಇಸ್ ದ ಆಬ್ಜೆಕ್ಟ್.
ಹಾಗಾದ್ರೆ ನಮ್ಗೆ ಇಮೇಜ್ ಅಲ್ಲಿ ಬರಬೇಕು. F1 2F ಮಧ್ಯೆ ಇದೆ. ಸೊ F ಇನ್ 2F ಇಂದ ಮುಂದೆ ತಗೊಂಡೋದ್ರೆ ಅದೇನಾಗಬೇಕು, 2F ಇಂದ ಹಿಂದೆ ಬರಬೇಕು. ಹಾಗಾದ್ರೆ ಸೊ 2F ಇಂದ ಮುಂದೆ ತಗೊಂಡೋಯ್ತಂದ್ರೆ ಅದು 2F ಇಂಗಿನ ಹಿಂದೆ ಹೋಗ್ಬೇಕು. ಹಾಗಾದ್ರೆ ಇಮೇಜ್ ಇಲ್ಲೆಲ್ಲೋ ಬರುತ್ತೆ ನೋಡಿ, ರಿಯಲ್ಲೇ ಬರುತ್ತೆ, ಇನ್ವರ್ಟೆಡ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಇಮೇಜ್ ಡಿಸ್ಟೆನ್ಸ್. ಹಾಗಾದ್ರೆ 2F ಗಿನ ಜಾಸ್ತಿ ಬರಬೇಕು. ನೋಡುವ ಬರುತ್ತಾ ಇಲ್ವಾ ಅಂತ ಹೇಳಿ ತಾನೆ. ಸೊ 2F ಹತ್ರ ಇಟ್ರೆ 2F ಬರಬೇಕು. 2F ಗಿನ್ನ ಮುಂದೆ ಹೋಯ್ತಂದ್ರೆ ಆಬ್ಜೆಕ್ಟ್ ಅದು 2F ಗಿನ ಹಿಂದೆ ಹೋಗುತ್ತೆ. ಸೊ ಲೆಟ್ ಅಸ್ ಸಿ, ಲೆಟ್ ಅಸ್ ಟೇಕ್ ದ ಫಾರ್ಮುಲಾ ಫಾರ್ ಲೆನ್ಸ್ ಮೇಕರ್ ಫಾರ್ಮುಲಾ 1/f is equal to 1/v minus 1/u. ನಮಗೆ ಬೇಕಾರದು ಇಮೇಜ್ ಡಿಸ್ಟೆನ್ಸ್ 1/v is equal to 1/f plus 1/u. So 1/v is equal to 1/f ಎಷ್ಟು plus 0.2 plus image object distance minus 0.3. So if you calculate it for v, you are going to get v as 0.6 meter. ಅದು ಪ್ಲಸ್ ಬರುತ್ತೆ. ಎಸ್ ನೋಡ್ರಿ, ಇಮೇಜ್ ಡಿಸ್ಟೆನ್ಸ್ ಪ್ಲಸ್ 6 ಮೀಟರ್ ಇದೆ. ಆಕ್ಚುಲಿ 2f ಎಷ್ಟಿರುತ್ತೆ, 2f is 0.4 ಮೀಟರ್ ಇರುತ್ತೆ. ಇಲ್ಲಿಂದ ಅಲ್ಲಿಗೆ 0.6 ಅಂದ್ರೆ ಇಲ್ಲೆಲ್ಲ ಇರುತ್ತೆ. is 0.6 ಮೀಟರ್ 2f ಇಂದ ಆಚೆ ಬರುತ್ತೆ. ನೆಕ್ಸ್ಟ್ ನೇಚರ್ ಹೇಳ್ಬೇಕು. ನಾನು ನೇಚರ್ ಹೇಳ್ಬೇಕಂದ್ರೆ ಮ್ಯಾಗ್ನಿಫಿಕೇಶನ್ ಕಂಡುಹಿಡ್ಕೊಳ್ಬೇಕು. ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಪ್ಲಸ್ v/u. ಸೊ m is equal to ಪ್ಲಸ್ ಆಫ್ v ಎಷ್ಟು, v 0.6 ಪ್ಲಸ್ 0.6 u ಮೈನಸ್ 0.3. ಅಲ್ಲಿಗೆ ಏನ್ ಬರುತ್ತೆ, m is equal to ಪ್ಲಸ್ ಇಂಟು ಮೈನಸ್ ಮೈನಸ್ 2 ಬರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಬಂದಿದೆ ಅಂದ್ರೆ ಅರ್ಥ ಇಮೇಜ್ ಈಸ್ ರಿಯಲ್ ಅಂತ. ಸೊ ಮ್ಯಾಗ್ನಿಫಿಕೇಶನ್ ನೆಗೆಟಿವ್, ಇಮೇಜ್ ಇಸ್ ರಿಯಲ್. ಮತ್ತೆ ಮ್ಯಾಗ್ನಿಫಿಕೇಶನ್ 2 ಟೈಮ್ಸ್ ಬಂದಿದೆ ಅಂದ್ರೆ ಅದು ಮ್ಯಾಗ್ನಿಫೈಡ್ ಬಂದಿರುತ್ತೆ. ಅದ್ರ ಜೊತೆಗೆ ರಿಯಲ್ ಅಂದ್ರೆ ಯಾವಾಗ್ಲೂ ಇಮೇಜ್ ಇನ್ವರ್ಟೆಡ್ ಇರುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್. ಬಿಫೋರ್ ಗೋಯಿಂಗ್ ಟು ದಟ್ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬರ್ಕೊಂಡ್ ಬೇಡ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಅಲ್ಲಿಗೆ 0.3 ಮೀಟರ್ ಇದೆ. ಸೊ ಇಮೇಜ್ ನಮ್ಗೆ 0.6 ಮೀಟರ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಅವ್ರೇನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಥ್ರೂ ವಿಚ್ ಅನ್ ಆಬ್ಜೆಕ್ಟ್ ಶುಡ್ ಬಿ ಮೂವ್ಡ್ ಅಂತೆ. ಸೊ ಎಷ್ಟು ದೂರ ಇಲ್ಲಿರೋ ಆಬ್ಜೆಕ್ಟ್ ನ ಎಷ್ಟು ದೂರ ಮೂವ್ ಮಾಡಬೇಕು ಟು ಗೆಟ್ ಅನ್ ಇಮೇಜ್ ಆಫ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ -1 ಅಂತ. ಅಂದ್ರೆ ಇಮೇಜ್ ಎಷ್ಟು ಸೈಜ್ ಇರುತ್ತೋ ಆಬ್ಜೆಕ್ಟ್ ಅಷ್ಟೇ ಸೈಜ್ ಇರ್ಬೇಕು. ಅವಾಗ್ಲೇ ತಾನೆ ಆಬ್ಜೆಕ್ಟ್ ಸೈಜ್ ಮತ್ತೆ ಇಸ್ ಈಕ್ವಲ್ ಟು ಇಮೇಜ್ ಸೈಜ್ ಇದ್ರೆ ಅವಾಗ ಮ್ಯಾಗ್ನಿಫಿಕೇಶನ್ 1 ಬರುತ್ತೆ. -1 ಬರ್ತಿದೆ ಅಂದ್ರೆ ಅರ್ಥ ರಿಯಲ್ ಇರಬೇಕು, ಇನ್ವರ್ಟೆಡ್ ಇರಬೇಕು. ರಿಯಲ್, ಇನ್ವರ್ಟೆಡ್ ಮತ್ತೆ ಸೈಜ್ ಆಫ್ ದ ಆಬ್ಜೆಕ್ಟ್ ಶುಡ್ ಬಿ ಈಕ್ವಲ್ ಟು ಸೈಜ್ ಆಫ್ ದ ಇಮೇಜ್. ಹಾಗಾದ್ರೆ ಯಾವ ಪಾಯಿಂಟ್ ಅಲ್ಲಿ ನಮ್ಗೆ ಲೆನ್ಸ್ ಕೇಸ್ ಅಲ್ಲಿ ಆಬ್ಜೆಕ್ಟ್ ಸೈಜ್ ಮತ್ತೆ ಇಮೇಜ್ ಸೈಜು ಸೇಮ್ ಬರುತ್ತೆ? ಡೆಫಿನೆಟ್ಲಿ ವೆನ್ ಇಟ್ ಈಸ್ ಕೆಪ್ಟ್ ಅಟ್ 2f. ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಮೇಜ್ ಅಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. ಸೈಜ್ ಆಫ್ ದ ಆಬ್ಜೆಕ್ಟ್ ಮತ್ತೆ ಸೈಜ್ ಆಫ್ ದ ಇಮೇಜ್ ಸೇಮ್ ಬರುತ್ತೆ. ಮತ್ತೆ ಮ್ಯಾಗ್ನಿಫಿಕೇಶನ್ ಮೈನಸ್ ಬರುತ್ತೆ, ರಿಯಲ್ 1 ಬರುತ್ತೆ. ಸೈಜ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಸೈಜ್ ಆಫ್ ದ ಇಮೇಜ್, ರಿಯಲ್ ಇನ್ವರ್ಟೆಡ್ ಅಂತ ಅರ್ಥ. ಹಾಗಾದ್ರೆ ಇಲ್ಲಿರೋ ಆಬ್ಜೆಕ್ಟ್ ನ ಇಲ್ಲಿಗೆ ಮೂವ್ ಮಾಡಬೇಕು. ಸ್ವಲ್ಪ ಸಣ್ಣ ಬರೀರಿ. ರೈಟ್, ವಿ ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬೇಕು, ಲೆಫ್ಟ್ ಸೈಡ್ ಮೂವ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? 0.3 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? 2f ಎಷ್ಟು ದೂರ ಇರುತ್ತೆ? f 0.2 ಅಂದ್ರೆ 2f ವಿಲ್ ಬಿ 0.4 ಮೀಟರ್. ಸೊ ಹಾಗಾದ್ರೆ 0.3 ಇಂದ 0.2, ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ? 0.1 ಮೀಟರ್ ಬರುತ್ತೆ. We have to move 0.1 meter towards left so that magnification becomes equal to -1. So this is the okay. Dear students, this completes the model paper 2. Next video dalli let us take model paper 3. So stay tuned. Thank you for watching.